ಉಡುಪಿ ಧರ್ಮ ಪ್ರಾಂತ್ಯದ ನೂತನ ಧರ್ಮಾಧ್ಯಕ್ಷರಾಗಿ ಪೀಠಾರೋಹಣ ಮಾಡಲಿರುವ ಅತಿ ವಂದನೀಯ ಡಾಕ್ಟರ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜರ್ ಅವರಿಗೆ ಶುಭ ಕೋರುವ ಮದರ್ ಮೇರಿ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಪ್ರಧಾನ ಕಚೇರಿ ಸಾಲುಮರ ಉಡುಪಿ. Rudolf D'Souza, President, BJP Minority Morcha, Udupi District. Code X India Aerial Systems or Unit of Rebello Corporation Private Limited, Shop number 6, Sabina Complex, Main Road, Modubelle, Udupi. Creative Computers, Kirti Building, Brahmavara. Joel Codris, Roshni Nazareth, Jace Codris and Reese Codris, St. John the Evangelist Church, Pangla, Shankarpura, Dubai, UAE. United Pangalites Association, UAE. Adani Power, Kolachuru, Yelluru Village, Pilar Post, Paduvidri, Udupi. Parish Priest, Vice President, Secretary, members of Parish Pastoral Council and Parish Nurse, St. Anthony Church, Sastan. Kuwait Brahmawar Welfare Association, Kuwait. Francis Bellman, Cynthia Udyawar and Joel D'Souza, Udupi. Rosary Credit Cooperative Society Limited, Kundeshwara Road, Kundapura, Head Office, Kundapura. Oswald Wilma Vaz and family, Tottenham, Bahrain. Parish Priest, Vice President, Secretary, members of Parish Pastoral Council and Parish Nurse, Our Lady of Lourdes Church, Kanajar, Karkala. Milagros Home for the Aged, the Mangalorean Milagros Society Complex, Kurkal Village, Shankarpura Post, Udupi Taluk and District. Kala Point, Shirva, Karkala, Santekate. ಉಡುಪಿ ಕಥೋಲಿಕ್ ಧರ್ಮ ಪ್ರಾಂತ್ಯಕ್ಕೆ ಏಪ್ರಿಲ್ 20 ಐತಿಹಾಸಿಕ ದಿನ. ಧರ್ಮ ಪ್ರಾಂತ್ಯ ಸ್ಥಾಪನೆಯಾಗಿ 13 ವರ್ಷಗಳ ಬಳಿಕ ಉಡುಪಿ ಮೂಲದವರೇ ಆಗಿರುವ ಪ್ರಥಮ ಧರ್ಮಾಧ್ಯಕ್ಷರು ಅಧಿಕಾರ ಸ್ವೀಕರಿಸುವ ಶುಭಗಳಿಗೆ. ಉಡುಪಿ ಧರ್ಮ ಪ್ರಾಂತ್ಯದ ದ್ವಿತೀಯ ಮತ್ತು ಉಡುಪಿ ಮೂಲದ ಪ್ರಥಮ ಧರ್ಮಾಧ್ಯಕ್ಷರಾಗಿ ಡಾಕ್ಟರ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜರ್ ಅವರ ದೀಕ್ಷಾರೋಹಣ ಮತ್ತು ಅಧಿಕಾರ ಸ್ವೀಕಾರ ಸಮಾರಂಭ ಸಾಕಾರಗೊಂಡಂತಹ ಶುಭ ದಿನವಿದು. 6,000 ಭಕ್ತಾದಿಗಳು, 300ಕ್ಕೂ ಅಧಿಕ ಧರ್ಮಗುರು ಮತ್ತು ಧರ್ಮ ಭಗಿನಿಯರು, ದೇಶದ ವಿವಿಧ ಮೂಲೆಗಳಿಂದ ಆಗಮಿಸಿದಂತಹ ಸುಮಾರು 30ಕ್ಕೂ ಅಧಿಕ ಧರ್ಮಾಧ್ಯಕ್ಷರ ಸಮ್ಮುಖದಲ್ಲಿ ಕಲ್ಯಾಣಪುರದ ಮಿಲಾಗ್ರಿಸ್ ಕಾಲೇಜ್ ಮೈದಾನದ ಭವ್ಯ ವೇದಿಕೆಯಲ್ಲಿ ನಡೆದ ಐತಿಹಾಸಿಕ ಕಾರ್ಯಕ್ರಮದ ಝಲಕ್ ದೈಜುವಳ್ ವಾಹಿನಿಯಲ್ಲಿ ನಿಮ್ಮ ಮುಂದೆ. ಇದೇ ಈ ಹೊತ್ತಿನ ವಿಶೇಷ. ಅಭಿಷಿಕ್ತ ಡಾಕ್ಟರ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜರ್ ಅವರ ದೀಕ್ಷಾರೋಹಣ. ನಾನು ಅಲ್ವಿನ್ ದಾಂತಿ, ಪೆರ್ನಾಲು. Akshaya, Matmandastu, LED TV Asadan, LED TV Station, Painters, ಇದರೊಂದು ಟೆಲಿಕಾಸ್ಟ್ ಸತ್ಯಾಸ. ಕಲ್ಯಾಣಪುರದ ಮಿಲಾಗ್ರಿಸ್ ಕಾಲೇಜ್ ಮೈದಾನದ ಭವ್ಯವಾದ ವೇದಿಕೆಯಲ್ಲಿ ನಡೆದ ಪೀಠಾರೋಹಣ ಮತ್ತು ಅಧಿಕಾರ ಸ್ವೀಕಾರ ಸಮಾರಂಭವು ಮುಖ್ಯ ಅಭಿಷೇಕಕರಾದ ಗೋವಾ ಮತ್ತು ದಮನ್ ಮಹಾಧರ್ಮ ಪ್ರಾಂತ್ಯದ ಮಹಾಧರ್ಮಾಧ್ಯಕ್ಷರು ಹಾಗೂ FABC ಮತ್ತು CCBI ಅಧ್ಯಕ್ಷರಾದ ಕಾರ್ಡಿನಲ್ ಫಿಲಿಪ್ ನೇರಿ ಫೆರಾವೋ,
ಸಹ ಅಭಿಷೇಕಕರಾದ ಬೆಂಗಳೂರು ಮಹಾಧರ್ಮ ಪ್ರಾಂತ್ಯದ ಮಹಾಧರ್ಮಾಧ್ಯಕ್ಷರು ಆದಂಥ ಡಾಕ್ಟರ್ ಪೀಟರ್ ಮಚಾದೋ ಹಾಗೂ ಉಡುಪಿ ಧರ್ಮ ಪ್ರಾಂತ್ಯದ ಪ್ರೇಷಿತ ಆಡಳಿತ ಅಧಿಕಾರಿ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಮತ್ತು ಭಾರತ ಹಾಗೂ ನೇಪಾಳದ ಅಪೋಸ್ಟಿಲಿಕ್ ನಿಮ್ಸಿಯೋ, ಧರ್ಮಾಧ್ಯಕ್ಷ ಲಿಯೋಪೋಲ್ಡ್ ಗಿರೆಲ್ಲಿ ಮತ್ತು ನೂತನವಾಗಿ ಪೀಠಾರೋಹಣಗೈದ ಡಾಕ್ಟರ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜಾ ಇವರನ್ನು ವಿದ್ಯುಕ್ತವಾಗಿ ಸ್ವಾಗತಿಸುವ ಮೂಲಕ ಚಾಲನೆಗೊಂಡಿತು. ಆ ಬಳಿಕ ಕಲ್ಯಾಣಪುರದ ಮಿಲಾಗ್ರಿಸ್ ಕೆಥೆಡ್ರಲ್ನಲ್ಲಿ ಧರ್ಮಾಧ್ಯಕ್ಷರು ಮತ್ತು ಮಹಾಧರ್ಮಾಧ್ಯಕ್ಷರು ಮೌನ ಪ್ರಾರ್ಥನೆ ಸಲ್ಲಿಸಿದರು. ತದನಂತರದಲ್ಲಿ ಸುಮಾರು 300ಕ್ಕೂ ಅಧಿಕ ಧರ್ಮಗುರುಗಳು, 30ಕ್ಕೂ ಹೆಚ್ಚು ಧರ್ಮಾಧ್ಯಕ್ಷರು ಮತ್ತು ನೂತನ ಧರ್ಮಾಧ್ಯಕ್ಷರು ಭವ್ಯವಾದ ಮೆರವಣಿಗೆಯಲ್ಲಿ ಸಾಗಿ ಬಂದು ಪವಿತ್ರ ಬಲಿಪೂಜೆಯು ಪ್ರಾರಂಭಗೊಂಡಿತು. ದೈಜು ವರ್ಲ್ಡ್ ವಾಹಿನಿ ವೀಕ್ಷಿಸುವ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಒಂದು ಐತಿಹಾಸಿಕ ಕ್ಷಣ ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಅಂದರೆ ಏಪ್ರಿಲ್ 20ನೇ ತಾರೀಕನ್ನು ಈ ಒಂದು ಹೊಸ ಬಿಷಪ್ ಅವರ ನಿಯುಕ್ತಿಯ ಸಂದರ್ಭದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರುವ ಮತ್ತು ಸ್ವಯಂ ಸೇವಕರಾಗಿರುವಂಥ ಶ್ರೀಮತಿ ವೆರೋನಿಕಾ ಕರ್ನೋಲಿಯೋ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಸ್ವಾಗತಿಸುತ್ತಾ, ಇದು ಒಂದು ಐತಿಹಾಸಿಕ ಕ್ಷಣ. ಸಾಕಷ್ಟು ಮಂದಿ ಇದನ್ನು ನೋಡಲಿಲ್ಲ. ನಮಗೆ ಈ ಉಡುಪಿ ಡಯಾಸಿಸ್ ಆಗುವ ಸಂದರ್ಭದಲ್ಲಿ ಬಿಷಪ್ ಆದವರೇ ಮೊದಲು ಬಿಷಪ್ ಆಗಿ ಬಂದವರು. ಈಗ ನಮ್ಮೊಂದಿಗಿದ್ದವರ ಓರ್ವ ಗುರುಗಳನ್ನು ಬಿಷಪರಾಗಿ ನಿಯುಕ್ತಿ ಮಾಡಿದ್ದಾರೆ. ಇವತ್ತು ಅವರ ಪಟ್ಟಾಭಿಷೇಕ ಆಗಲಿಕ್ಕಿದೆ. ಹೇಗೆ ಅನಿಸ್ತದೆ ಇದು? ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ಇಂಥ ಒಂದು ಅವಕಾಶ ನಮ್ಮ ಪಾಲಿಗೆ ಸಿಕ್ಕಿರಲಿಲ್ಲ. ಈಗಾಗಲೇ ಹೇಳಿದಾಗೆ ಕಳೆದ 2014 ಕೂಡ ನಾವು ತುಂಬ ವಿಜೃಂಭಿಸಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ನಮ್ಮ ಉಡುಪಿ ಡಯಾಸಿಸ್ ಆಗಿ ನಮಗೆ ಒಬ್ಬರು ನೂತನ ಬಿಷಪ್ ಸಿಗುವಂಥದ್ದು ಒಂದು ಸಂಭ್ರಮ ಬೇರೆ ಇತ್ತು. ಆದರೆ ಇವತ್ತಿಗೆ ನಮ್ಮವರೇ ನಮ್ಮ ಈ ಧರ್ಮ ಪ್ರಾಂತ್ಯದವರೇ ಒಬ್ಬ ಸಾಮಾನ್ಯ ಧರ್ಮಗುರುಗಳು ಬಿಷಪ್ರಾಗುವಂಥದ್ದು ನಿಜವಾಗಿ ಒಂದು ನಮಗೆ ಹೆಮ್ಮೆಯ ವಿಚಾರ ಮತ್ತು ಖುಷಿ ಕೊಡುವಂಥ ವಿಚಾರ. ಅದನ್ನು ತುಂಬ ಸಂಭ್ರಮದಿಂದ ನಾವು ಸಂಭ್ರಮಿಸ್ತಾ ಇದ್ದೇವೆ. ಹೇಗಿದೆ ಒಂದು ಸ್ವಯಂ ಸೇವಕರಾಗಿ ತಾವು ಸೇವೆ ಸಲ್ಲಿಸ್ತಾ ಇದ್ದೀರಿ? ಎಷ್ಟು ದಿವಸದ ತಯಾರಿ ಇದು? ಸುಮಾರು ದಿನಗಳಿಂದ ತಯಾರಿ ನಡೀತಾ ಇದೆ. ಆಗಾಗ ಸಭೆಗಳು ನಡೆದುಕೊಂಡು ಸುಸಜ್ಜಿತವಾಗಿ ಸುಲಲಿತವಾಗಿ ಎಲ್ಲ ವ್ಯವಸ್ಥೆ ನಡೀಲಿಕ್ಕೆ ಎಲ್ಲ ತಯಾರಿಗಳು ಈಗಾಗಲೇ ನಡೆದಿದೆ. ಈಗಾಗಲೇ ಕಾರ್ಯಕ್ರಮ ಆಲ್ಮೋಸ್ಟ್ ಸುಮಾರಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲ ವಾಲಂಟಿಯರ್ಸ್ ಕೂಡ ಅಲ್ಲಿ ಅವರವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಉಡುಪಿಯ ಚರಿತ್ರೆಯಲ್ಲಿಯೇ ಪ್ರಥಮ ಬಾರಿಗೆ ನಡೆದ ಧರ್ಮಾಧ್ಯಕ್ಷರ ಅಭಿಷೇಕ ಸಮಾರಂಭದಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಪೀಟರ್ ಪೌಲ್ ಸಲ್ಡನರವರು ಪ್ರವಚನವನ್ನು ನೀಡಿ ಧರ್ಮಾಧ್ಯಕ್ಷರ ಪ್ರಮುಖ ಕಾರ್ಯಗಳು ಮತ್ತು ಕಥೋಲಿಕ್ ಧರ್ಮಸಭೆಯಲ್ಲಿ ಧರ್ಮಾಧ್ಯಕ್ಷರ ಮಹತ್ವದ ಕುರಿತಾಗಿ ಸವಿವರವಾಗಿ ಮಾತನಾಡಿದರು. ತದನಂತರ ನಡೆದುದೇ ಇಡೀ ಕಾರ್ಯಕ್ರಮದ ಪ್ರಮುಖ ಅಂಗ ನೂತನ ಧರ್ಮಾಧ್ಯಕ್ಷರ ಅಭಿಷೇಕ ಮತ್ತು ಪೀಠಾರೋಹಣ. ಜನವರಿ 31, 2026 ಪೋಪು 14ನೇ ಲಿಯೋರವರು ಡಾಕ್ಟರ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜಾ ಅವರನ್ನು ಉಡುಪಿ ಧರ್ಮ ಪ್ರಾಂತ್ಯದ ದ್ವಿತೀಯ ಧರ್ಮಾಧ್ಯಕ್ಷರಾಗಿ ನೇಮಕ ಮಾಡಿ ಆದೇಶ ನೀಡಿದರು. ಧರ್ಮಾಧ್ಯಕ್ಷರ ಅಭಿಷೇಕ ವಿಧಿಯಲ್ಲಿ ಪೋಪ್ರವರ ಅಧಿಕೃತ ಈ ನೇಮಕಾತಿ ಪತ್ರವನ್ನು ವಾಚಿಸಲಾಯಿತು. ನಂತರ ಪವಿತ್ರ ಧಾರ್ಮಿಕ ವಿಧಿಗಳೊಂದಿಗೆ ಧರ್ಮಾಧ್ಯಕ್ಷರ ಅಭಿಷೇಕ ನೆರವೇರಿತು. ನೂತನ ಧರ್ಮಾಧ್ಯಕ್ಷರ ಶಿರವನ್ನು ಪವಿತ್ರ ತೈಲದಿಂದ ಅಭಿಷಿಕ್ತಗೊಳಿಸಿದ ಬಳಿಕ ಪವಿತ್ರ ಬೈಬಲ್ ಅವರ ಶಿರದ ಮೇಲಿರಿಸಿ ಪ್ರಾರ್ಥಿಸಲಾಯಿತು. ಬಳಿಕ ಅಧಿಕಾರದ ಉಂಗುರಧಾರಣೆ, ಶಿರವಸ್ತ್ರ, ದಂಡವನ್ನು ಹಸ್ತಾಂತರಿಸಿ ಅಧಿಕೃತ ಪೀಠದಲ್ಲಿ ಕುಳ್ಳಿರಿಸಲಾಯಿತು.
ಇದರೊಂದಿಗೆ ನೂತನ ಧರ್ಮಾಧ್ಯಕ್ಷರನ್ನಾಗಿ ಪೀಠಾರೋಹಣ ನಡೆಸಿ ಘೋಷಣೆ ಮಾಡಲಾಯಿತು. ಉಡುಪಿ ಧರ್ಮ ಪ್ರಾಂತ್ಯದ ಚಾನ್ಸಲರ್ ಫಾದರ್ ಸ್ಟೀವನ್ ಡಿಸೋಜಾ ಅವರು ಪೋಪ್ 14ನೇ ಲಿಯೋ ರವರ ಅಧಿಕೃತ ಪತ್ರವನ್ನು ವಾಚಿಸಿದರು. ಮುಖ್ಯ ಅಭಿಷೇಕರರು ಮತ್ತು ಸಹ ಅಭಿಷೇಕರರು ಇತರ ಧರ್ಮಾಧ್ಯಕ್ಷರೊಂದಿಗೆ ಹಾಗೂ ಪ್ರತಿನಿಧಿಗಳೊಂದಿಗೆ ಶಾಂತಿಯ ಸಂಕೇತವನ್ನು ವಿನಿಮಯವನ್ನು ಮಾಡಿಕೊಂಡರು. ಆ ಬಳಿಕ ನೂತನವಾಗಿ ಅಧಿಕಾರ ವಹಿಸಿದ ಉಡುಪಿಯ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜರ್ ಅವರು ಪವಿತ್ರ ಬಲಿಪೂಜೆಯನ್ನು ನಡೆಸಿಕೊಟ್ಟರು. Bavart samalung ani muniar pon solong khushia samun bispachi sonskarni gyon kasa taka sobe mazar vichar korsomun povitra sobecha vodilani adin thaun formaun dovalla povitra sobecha ekotan thir raung tuka khushiasa वय म्हाका खुशी आसा. प्रितीच्या भावां भयणीनो, पवित्र सोबेच्या फायद्याक ह्या विंचून काडलेल्याक सोर पदवेदार देव आपली सुबाम कुरपा आनी बोलेपण दिवं म्हूण खालतेपणी मागुया. Krista kakulitker Somya kakulitker Now pour forth upon this chosen one the power that is from you, the governing Spirit, whom you gave to your beloved Son, Jesus Christ, and whom he gave to the holy apostles, who established the church in each place as your sanctuary, to the glory and unfailing praise of your name. Grant, O Father, knower of all hearts, that this your servant, whom you have chosen for the episcopate, may nourish your holy flock, and may without reproach exercise before you the high priesthood, serving you night and day, that he may unceasingly cause your face to shine upon us and offer the gifts of your holy church. Through your Son, Jesus Christ, through whom glory and power and honor are yours, with the Holy Spirit, in the holy church, both now and forever and ever. Amen. त्याच्या परोम याज्ञिकपणाचो जाणें तुका भागीदार केला
तोच देव गुदार्थ माखणेच्या तेलान तुका माकूं आनी आत्मीक आशिर्वादाच्या सुबामपणान तुका फोळवोंत करूं. हे गुणारूपान दाखोवंक मुखेल संस्कारनार गवळी बाप नव्या संस्कारलेल्या बिस्पाच्या उजव्या हाताच्या बोटाक मुदी घालता. ही मुदी घे, तुझ्या विस्वाशीपणांचो शिको ती. निर्मळ बावाड सांबाळून पवित्र सोबेक देवाचे पुतिनींक खोताविणे सांबाळ. आता तोप देवाप तिसरे सुवातेर हर एका बिस्पाचें प्रमुख काम म्हळ्यार तांबान आसतना पवित्रकायेन वाडोवंक आनी पवित्र हे सुपरचड प्रकाशूंक आसा. हे गुणारूपान दाखोवन दिवंक मुखेल संस्कारनार गवळी बाप ताच्या नव्या संस्कारलेल्या बिस्पाच्या तकलेर तोप वा मायटर दवरता. हो तोप बिस्प मिसाच्या दबाजीक संभ्रमानी घालता. ओ तोप घे आनी पवित्रतायेचो पोरजोळ तुजे भितर अदीक प्रकाशूं. अशें गवळ्यांचो कुंवर दिसती पडटलो तेन्ना बिगोडना तसले मोहिमेचो मुकुट जोडूंक तुका फावो जावं. बेतकटी दिवाप एका बिस्पान बरो गवळी कसो आपल्या तबेन आसलेल्या पवित्र सभेक मोगान आनी जतनायेन चलोवंक आनी मार्गदर्शन दिवंक व्हड जबाबदारी आसा. हे गुणारूपान दाखोवन दिवंक मुखेल संस्कारनार गवळी बाप नव्या संस्कारलेल्या बिस्पाच्या हातान गवळीक बेतकटी दिता आनी गवळीक मणियारपणाची जबाबदारी स्पश्ट करता. हें कोंकें घे, गवळीक मुणियारपणांची खुणां ती आनी सगल्या इंडाची जतन कर. देवाचे पवित्र सोबेन तिका चलोवंक पवित्र आत्म्यान तुका बिस्प केला. आता अधिकृत बसका स्वीकार. मुखेल संस्कारनार गवळी बाप नव्या संस्कारलेल्या गवळी बापाक ताची नवी जबाबदारी दाखोवन दिवचे खातीर ताका अधिकृत बसके लागीं कथेद्रला लागीं वाट दाखयता आनी ताचेर बसूंक आमंत्रण दिता. दय करून सगळीं उबी रावया. दय करून बसा. आता शांती सोमो. Tiasce vorbi, tiasce sangata, tiasce sotai,
पवित्रात्म्याच्या एकपणा सर्पद्वेदार बापा सर्वंदनाने वैभाव तुका ससनाच्या ससना त्याग परचेचे विधेयपण आनी परचे गवळ्याची सतन केदें सुवणी जायना जावं तांचे काळजांतून सोलोवन पड आनी हांगा एकठांय जालेल्या तुमच्या सुमेस्तांचेर सर्व पदवेदार्थे बा आनी पूत आनी पवित्र आत्मो आपलो आशीर्वाद घालू Thank you so much, dear Bishop Lobo, and thank you to all of you for this kind felicitation on the occasion also of my farewell and leaving India. But first of all, let me reiterate my great joy and gratitude to God that we are gathered here today to celebrate a momentous occasion in the life of the Church, the Episcopal ordination of Right Reverend Leslie de Souza as Bishop of Udupi. At the very outset, once again, I extend my heartfelt congratulations to Bishop Leslie as you begin a new chapter in your journey of faith in the Diocese of Udupi. Dear Bishop, always remember that in all your duties, you are sustained by the Holy Spirit, who configure you to Christ, the eternal High Priest. The Episcopal ministry can only be understood by returning to Christ, the source of the one supreme priesthood in which the bishop shares. Therefore, you are called to adopt a way of life that reflects the kenosis of Christ, the poor and humble servant, so that your pastoral ministry becomes a living image of Jesus, the servant of God, close to all, from the greatest to the least. To imitate Christ, however, it is essential to spend time being with Him, contemplating Him in prayerful intimacy. Through prayer, as the letter to the Hebrews teaches, the bishop becomes both victim and altar for the salvation of the world. The life of a bishop is a continual offering to God for the salvation of the Church and of the souls entrusted to his care. Dear priests, religious and people of God, as you welcome your new bishop, Bishop Leslie, I invite you, along with all the bishops present here, to pray for him and together to build a church that is truly a home for all, a church that listens, that accompanies, and reflects the mercy and love of God. And may I conclude saying that this is my last function, is my last moment addressing assembly, a congregation of Indians like you today. Allow me to express my deep gratitude
for these 5 years of my life that I had the chance to spend here in this beloved and beautiful country. I thank you for your understanding. I thank you for your confidence, for your trust in me that often I didn't deserve, but I appreciate always your support in my journey here in India. I exhort you to look forward to the future of the church in India with confidence. Maybe some difficult times, some challenges are coming for the church in India. And maybe God is asking us to purify also our church, to be more faithful to Him, to be more deep in relations with God, with Jesus Christ, and to be more a credible church in India. But we have always to be confident, never lose hope and confidence in the presence and in the action of the Holy Spirit. So I really wish all the best for the future of the Catholic Church in India, and may God bless all of you. ಪವಿತ್ರ ಬಲಿಪೂಜೆಯ ಬಳಿಕ ನೂತನ ಧರ್ಮಾಧ್ಯಕ್ಷರಿಗೆ ಹಾಗೂ ನಿರ್ಗಮನ ಧರ್ಮಾಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭವನ್ನು ನಡೆಸಲಾಯಿತು. ಪ್ರೇಷಿತ ಆಡಳಿತಾಧಿಕಾರಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಅವರನ್ನು ನೂತನ ಧರ್ಮಾಧ್ಯಕ್ಷರನ್ನು ಗೌರವಿಸಿದರು. ಭಾರತ ಮತ್ತು ನೇಪಾಳದ ಅಪೋಸ್ಟಲಿಕ್ ನುನ್ಸಿಯೋ ಮಹಾಧರ್ಮಾಧ್ಯಕ್ಷ ಲಿಯೋಪೋಲ್ಡೋ ಗಿರೆಲ್ಲಿ, ಗೋವಾ ಹಾಗೂ ದಮನ್ ಮಹಾಧರ್ಮ ಪ್ರಾಂತ್ಯದ ಮಹಾಧರ್ಮಾಧ್ಯಕ್ಷರು ಆದಂಥ ಹಾಗೂ FABC ಮತ್ತು CCBI ಅಧ್ಯಕ್ಷರಾದ ಕಾರ್ಡಿನಲ್ ಫಿಲಿಪ್ ನೇರಿ ಫೆರಾವ್ ಆಶೀರ್ವಚನವನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ನಿರ್ಗಮಿತ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಅವರಿಗೆ ಬೆಂಗಳೂರು ಮಹಾಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದಂತಹ ಡಾಕ್ಟರ್ ಪೀಟರ್ ಮಚಾದೋ ಶುಭ ಕೋರಿ ಸನ್ಮಾನಿಸಿದರು. ಸುಮಾರು 6,000ಕ್ಕೂ ಮಿಕ್ಕಿ ಇರುವಂಥ ಭಕ್ತಾದಿಗಳು ಸೇರಿದಂತಹ ಈ ಸಮಾರಂಭದಲ್ಲಿ ವಿವಿಧ ಜನಪ್ರತಿನಿಧಿಗಳು, ಸಾಮಾಜಿಕ ಮುಖಂಡರು ಮತ್ತು ಧಾರ್ಮಿಕ ನಾಯಕರು ಪಾಲ್ಗೊಂಡು ನೂತನ ಧರ್ಮಾಧ್ಯಕ್ಷರಿಗೆ ಶುಭ ಹಾರೈಸಿದರು. Archbishop Girelli has spent most of his life in the diplomatic service of the Holy See. Since 1987, his major assignments are Indonesia and Timor-Leste, Apostolic Nuncio 2006 to 11, Singapore, Malaysia, Brunei and Vietnam, various diplomatic roles from 2011 to 2017, Israel and Cyprus, delegate to Jerusalem and Palestine from 2017 to 21. The roles made him an experienced Vatican. His appointment on 9th April 2026 as a member of the Dicastery for Communications. His service as president of CCBI, his leadership as president of the FABC. तुमची तस्वीर आशिल्ले मेमेंटो तुमकां दिवन आसा. भोव श्रेष्ठ गवळी वा फिलीप नेरी कार्डिनल आतां समजो संदेश दितात आमकां कोंकणी भाशेन की इंग्लीश भाशेन घेवन येना. Over to you, His Eminence, for your message. हे प्रमुख कार्य देखून आमी जोरान ताळयो पेटून बेस प्लेसलीक बरें मागया. म्हजो क्लासमेट देखून म्हाका अशें पळयता पळय. हांव इल्लें बेस प्लेसली अशें सांगता बेंडासो नाच जावन दी. 19 ऑगस्टाचो जल्म 1962 ह्या माळांत ल्हानशी फिरगस. ताच्या उपरांत मागीर संगत शिकले हांव. ताच्या उपरांत टेंथ मे 1990 ह्या जकी दिक्षा. ताच्या उपरांत obtained licentiate and a doctorate in moral theology from the University Catholic de Louvain, Belgium. ताजे थोडे हिस्ट्री आहा हांगासर. सेमिनारीन प्रोफेसर जावन
पहिले कुंदापुरी गजाचे असिस्टंट, ताच्या उपरांत कुलशेखर, ताच्या उपरांत प्रोफेसर, ताच्या उपरांत पांगळा, ताच्या उपरांत माउंट रोझरी आनी आतां शिरवां. ಆತ್ಮೀಯರೇ, ನಮ್ಮೊಂದಿಗಿದ್ದಾರೆ ಮುನಿಯಾಲು ಉದಯಕುಮಾರ್ ಶೆಟ್ಟಿ, ಒಂದು ಕೊಡುಗೈ ದಾನಿ ಮತ್ತು ನಾವು ಕಂಡಂಥ ಶ್ರೇಷ್ಠ ಕಾಂಗ್ರೆಸ್ ಮುಖಂಡ. ನಾವು ಭಾಳ ಬೇಗನೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಮ್ಮ ಸಮುದಾಯದ ಮೇಲೆ ಮತ್ತು ಕ್ರೈಸ್ತರ ಮೇಲೆ ವಿಶೇಷ ಒಲವು ತಮಗಿದೆ. ಹೇಗೆ ಅನಿಸ್ತದೆ ನಮ್ಮ ಧರ್ಮ ಪಂಥಕ್ಕೆ ಹೊಸ ಬಿಷಪ್? ನಿಮಗೆ ಹೇಗೆ ಅನಿಸ್ತದೆ? ಎಲ್ರಿಗೂ ನಮಸ್ಕಾರ. ಭಾಳ ಸಂತೋಷ. ನಾವೀಗ ನೋಡ್ತಿದ್ದೇವೆ ನಮ್ಮಲ್ಲಿ ಹಾಸ್ಪಿಟಲ್ ಮತ್ತು ವಿದ್ಯೆ ಇದು ಎರಡು ದುಡ್ಡಿಗೆ ಮಾರಿ ಹೋಗ್ತಾ ಉಂಟು. ಭಾಳ ಬೇಸರ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಪಾಪದವರು ನಾವು ಏನು ಹೇಳ್ತೇವೆ, ಸಮಾಜದಲ್ಲಿ ಒಂದು 4% ಜನ ಶ್ರೀಮಂತರಿರ್ಬೋದು 100ರಲ್ಲಿ, 96% ಜನ ಬಡವರು ಇವತ್ತಿಗೂ ಬಡವರಾಗಿದ್ದಾರೆ. ಅವರಿಗೆ ವೈದ್ಯಕೀಯ ನೆರವು ಮತ್ತು ವಿದ್ಯೆ ಒಳ್ಳೆ ರೀತಿಯಲ್ಲಿ ಸಿಗುವಂಥ ವ್ಯವಸ್ಥೆ ಇನ್ನಷ್ಟು ಆಗಬೇಕು. ಇದರಿಂದ ತುಂಬ ಜನ ವಂಚಿತರಾಗ್ತಿದ್ದಾರೆ. ಈಗಿನ ವ್ಯಾಪಾರೀಕರಣದಲ್ಲಿ ಬಹಳ ವೇಗವಾದ ವ್ಯಾಪಾರೀಕರಣ, ಅದರಲ್ಲಿ ವಿದ್ಯೆ ಮತ್ತು ವೈದ್ಯಕೀಯ ನಾವು ಯಾವುದು ಆಗಬಾರ್ದಂತ ಈ ಸಮಾಜದಲ್ಲಿ ನೋಡ್ತಾ ಇದ್ದೇವಾ, ಅದೇ ಆಗ್ತಾ ಇರೋದು ಅತ್ಯಂತ ಮನಸ್ಸಿಗೆ ಬೇಸರ ತರ್ತಾ ಉಂಟು. ಇದಕ್ಕೆ ಏನಾದರೂ ಬಿಷಪ್ ಅವರು ಹೊಸ ಒಂದು ಚಿಂತನೆಯನ್ನು ತಂದು ಬಡವರ ಮಕ್ಕಳಿಗೆ ಫ್ರೀ ಎಜುಕೇಷನು ಅಥವಾ ಸಣ್ಣ ಒಂದು ಮೊತ್ತದ ಮೂಲಕ ಆಗುವಾಗಿ ಹಿಂದೆ ಮಾಡ್ತಾ ಇದ್ದಾರೆ ಕೃಷ್ಣ. ಮುಂದೆ ಸಹ ಅದನ್ನು ಗಟ್ಟಿಯಾಗಿ ಮಾಡಿದರೆ ಸಮಾಜ ಖಂಡಿತ ಎದುರು ಹೋಗ್ಲಿಕ್ಕೆ ಒಳ್ಳೆ ಅವಕಾಶ ಆಗ್ತದೆ. ಇದನ್ನು ನಾನು ವೈದ್ಯಕೀಯ ವ್ಯವಸ್ಥೆ ಮತ್ತು ಎಜುಕೇಷನ್ನ ಬಗ್ಗೆ ನಾನು ಅವರ ಹತ್ರ ಇನ್ನಷ್ಟು ನಾನು ಪ್ರಾರ್ಥನೆ ಮಾಡ್ತೇನೆ. ಅದು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಬಡವರಿಗೆ ಒಳ್ಳೆ ರೀತಿಯಲ್ಲಿ ಮಾಡುವಂಥ ಶಕ್ತಿ ಅವರಿಗೆ ದೇವರಿಗೆ ಕೊಡಲಿ. ವಿನಯ್ ಕುಮಾರ್ ಸೊರಕೆ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಂಸದರು, ಮಾಜಿ ಮಂತ್ರಿಗಳು ನಮ್ಮೊಂದಿಗಿದ್ದಾರೆ. ನಮ್ಮ ಕ್ರೈಸ್ತ ಸಮುದಾಯದೊಂದಿಗೆ ಗುರುತಿಸಿಕೊಂಡವರು. ಸರ್, ಕಾಪು ಮತ್ತು ಯರಮಾಳು ಏನು ದೂರ ಇಲ್ಲ, ಹತ್ತಿರ. ಯರಮಾಳದಲ್ಲಿ ಹುಟ್ಟಿದಂಥ ಒಂದು ಮಗು ಇವತ್ತು ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ಪರ ಪೀಠದಲ್ಲಿ ಕೂತ್ಕೊಳ್ತದೆ ಅಂತ ಹೇಳುವಾಗ ಅನಿಸ್ತದೆ? ನಮಗೆ ನಮ್ಮ ಯರಮಾಳ್ನವರು ಇವತ್ತು ಧರ್ಮಾಧ್ಯಕ್ಷರಾಗಿರೋದು ನಮಗೆ ಭಾಳಷ್ಟು ಗೌರವ, ಅಭಿಮಾನದ ವಿಚಾರ. ಹಿಂದೆ ಇದ್ದಂಥ ಇವತ್ತು ಬಿಷಪ್ರವರು ಅವರ ಅವಧಿಯಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸರಳರಾಗಿದ್ದರು, ಸಜ್ಜನಿಕೆ ಇತ್ತು, ಸೌಹಾರ್ದತೆ ಇತ್ತು, ವಿದ್ಯೆಗೆ ಹೆಚ್ಚಿಗೆ ಮಹತ್ವ ಕೊಡ್ತಾ ಇದ್ದರು. ಸಮೂಹವನ್ನು ಇವತ್ತು ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ನಾನು ಹೊಸ ಬಿಷಪ್ರವ್ರನ್ನ ಶಂಕರಪುರದಲ್ಲಿ ಗುರುಗಳಾಗಿರುವಾಗ ಕಂಡಿದ್ದೇನೆ. ಅದೇ ರೀತಿಯಾಗಿ ಇವತ್ತು ಶಿರ್ವದಲ್ಲಿ ಕೂಡ ಕಂಡಿದ್ದೇನೆ. ಯಾವುದನ್ನು ಕೂಡ ಒಂದು ಗುರಿ ಮುಟ್ಟಿಸುವ ಶಕ್ತಿ ಇದ್ದಂಥವರು. ಒಂದು ತೀರ್ಮಾನವನ್ನು ತಗೊಂಡ್ರೆ ಅದನ್ನು ಯಶಸ್ವಿಯಾಗಿ ಗುರಿ ಮುಟ್ಟಿಸುವಂಥ ಕೆಲಸ ಕಾರ್ಯ ಮಾಡುವಂಥ ಒಬ್ಬ ಇವತ್ತು ಧರ್ಮಾಧ್ಯಕ್ಷರಾಗಿದ್ದಾರೆ. ಅವರ ಅವಧಿಯಲ್ಲಿ ಇನ್ನಷ್ಟು ಇವತ್ತು ಈ ಸಮೂಹದ, ಈ ಸಮಾಜದ ಶ್ರೇಯೋಭಿವೃದ್ಧಿ ಜೊತೆಯಲ್ಲಿ ಇಡೀ ಸಮಾಜವನ್ನು ಕೊಂಡೊಯ್ಯುವಂಥ ಒಂದು ಶಕ್ತಿ ಅವರ ಹತ್ರ ಇದೆ. ಅದಕ್ಕೆ ದೇವರವರಿಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇನೆ, ಅವರಿಗೆ ಅಭಿನಂದಿಸ್ತೇನೆ. ನಾನು ಈಗಾಗಲೇ ಅವರನ್ನ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದೇನೆ. ಬಿಷಪರಾಗೋದು ಅಂದರೆ ಬಹುಶಃ ದೊಡ್ಡ ಜವಾಬ್ದಾರಿ ಮತ್ತು ದೇವರ ಸೇವೆ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ಸಿಗುವಂಥದ್ದು. ಒಬ್ಬ ಗ್ರಾಮೀಣ ಭಾಗ ಅಂದರೆ ಅತ್ಯಂತ ಗ್ರಾಮೀಣ ಕುಗ್ರಾಮದಿಂದ ಬಂದಂಥ ಒಬ್ಬ ವ್ಯಕ್ತಿ ಇಷ್ಟೊಂದು ಉನ್ನತ ಹುದ್ದೆಗೆ ಅವರು ಹೋಗಿರ್ತಕ್ಕಂಥದ್ದು ಸಂತೋಷ. ನಾನು ಅವರನ್ನು ಭಾಳ ಹತ್ತಿರದಿಂದ ಕಂಡಿದ್ದೇನೆ. ತಾವು ಹೇಳಿದಂತೆ ನಾವು ಮುದರಂಗಡಿಯಲ್ಲಿ ಹುಟ್ಟಿದವರು. ಯರಮಾಳು ಅಂದರೆ ಭಾಳ ಚಿಕ್ಕ ಒಂದು ಚರ್ಚ್ ಅದು. ಹಾಗಾಗಿ ಆ ಪ್ರದೇಶದಲ್ಲಿ ಹುಟ್ಟಿದವರು ಒಂದು ಬಿಷಪ್ ಸ್ಥಾನಕ್ಕೆ ಹೋಗಿರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಗೌರವ ಮತ್ತು ಸಂತೋಷದ ವಿಚಾರ. ನಾವು ಅವರಿಗೆ ಶುಭ ಹಾರೈಕೆ ಮಾಡ್ತೇವೆ. ಅವರ ಮುಂದಿನ ಏನು ಕಾರ್ಯಕೆಲಸಗಳಿದ್ದಾವೆ, ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಆ ಜವಾಬ್ದಾರಿಯಲ್ಲಿ ಅವರು ಯಶಸ್ಸು ಸಿಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಉಡುಪಿ ಧರ್ಮ ಪ್ರಾಂತ್ಯಕ್ಕೆ ಹೊಸ ಬಿಷಪ್ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಉಡುಪಿ ಧರ್ಮ ಪ್ರಾಂತ್ಯದ 2ನೇ ಧರ್ಮಾಧ್ಯಕ್ಷರಾಗಿ ಈಗಾಗಲೇ ನಮ್ಮ ಕ್ಲಿಫೋರ್ಡ್ ಡಿಸೋಜ ಅವರು ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಈ ಹಿಂದಿನ ಅಧ್ಯಕ್ಷರು ಕೂಡ ಇಸಾಕ್ ಅವರು ಭಾಳ ಒಂದು ಅಚ್ಚುಮೆಚ್ಚಿನ ಜನರೊಂದಿಗೆ ಒಟ್ಟಿಗೆ ಸಂಬಂಧ ಇಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ತನ್ನ ಕೆಲಸ ನಿರ್ವಹಿಸಬಹುದು. ಇವತ್ತು 2ನೇ ಧರ್ಮಾಧ್ಯಕ್ಷರಾಗಿ ಇವರು ಅಧಿಕಾರವನ್ನು ತೆಗೆದುಕೊಂಡೆ. ಇವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಈಗಾಗಲೇ
ಸಮಾಜದ ಒಗ್ಗಟ್ಟನ್ನು, ಸಮಾಜ ಏಳಿಗೆಯನ್ನು ಬಯಸುವ ಮೂಲಕ ಈ ಹಿಂದಿನ ಧರ್ಮಾಧ್ಯಕ್ಷ ಯಾವ ರೀತಿ ಕೆಲಸ ಕಡಿಮೆ ಅದೇ ರೀತಿಯಲ್ಲಿ ಮುನ್ನಡೆಯುವ ಮೂಲಕ ದೇಶ ಕಟ್ಟಲಿಕ್ಕೆ, ದೇಶದ ವಿಚಾರಗಳಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಇವರ ಮೂಲಕ ಆಗಲಿ. ಯಾಕೆಂತೇಳಿದರೆ ಉಡುಪಿ ವಲಯ ಆದ ನಂತರ 2ನೇ ಅಧ್ಯಕ್ಷರು ಇವರು. ಅದರಿಂದಾಗಿ ಭಾಳಷ್ಟು ಜನರ ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಪೂರೈಸುವ ರೀತಿ ಆಗಲಿ ಅಂತ ಇವರಿಗೆ, ಅವರ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ಸರಿ, ಶಾಸಕರಾಗಿ ಧರ್ಮ ಪ್ರಾಂತ್ಯಕ್ಕೆ ತಮ್ಮ ಸಹಕಾರ ಎಷ್ಟಿದೆ? ಖಂಡಿತವಾಗಿಯೂ ನಿಮ್ಗೆಲ್ಲರಿಗಿಂತ ಭಾಳ ಹತ್ತಿರದಲ್ಲಿರುವವರು ಬಿಷಪ್ ಅವರು ನನ್ನ ಮನೆ ಹತ್ತಿರವೇ ಅವರು ಮನೆ ಮಾಡ್ತಿದ್ದಾರೆ. ಅದೇ ನನಗೆ ಭಾಳ ಸಂತೋಷ. ಅದರಿಂದಾಗಿ ನಿರಂತರವಾಗಿ ನನ್ನ ಬಾಲ್ಯದ ಜೀವನವು ಕೂಡ ನಾನು LKG UKG ಅನ್ನು ಸಿಸಿಲಿಸಲ್ಲಿ ನನ್ನ ಶಿಕ್ಷಣವನ್ನು ಪಡೆದದ್ದು. ನಂತರ 7th ತನಕ ಸೇಂಟ್ ಮೇರೀಸಲ್ಲಿ, ನಂತರ ಕೃಷ್ಣ ಸ್ಕೂಲಲ್ಲಿ. ಅದರಿಂದಾಗಿ ಎಲ್ಲ ಧರ್ಮಗುರುಗಳ ಭಾಳ ನಿಕಟ ಸಂಪರ್ಕ ಹೊಂದಿದ್ದವನು. ಉಡುಪಿಯ ನನ್ನ ಮನೆ ಪಕ್ಕವಿರುವಂಥ ಮದರ್ ಆಫ್ ಸರೋಜ್ ಚರ್ಚಿನ ಸಂಬಂಧಪಟ್ಟ ಇರ್ಬೋದು, ಸೇಂಟ್ ಮೇರೀಸ್ ಶಾಲೆಯ ಸಂಬಂಧಪಟ್ಟ ವಿಚಾರ ನನ್ನದು ಬಂದಾಗ ನಾನು ಒಳ್ಳೆ ರೀತಿ ಅವರಿಗೆ ಸಹಕಾರವನ್ನು ಮಾಡಿದೆ. ಅವರು ಕೂಡ ನನಗೆ ಭಾಳ ರೀತಿಯ ಸಹಕಾರವನ್ನು ಮಾಡಿದರು. ಎಲ್ಲರಿಗೂ ನನ್ನ ನಮನಗಳು. ವಿಶೇಷವಾಗಿ ನಮಗೆಲ್ಲರಿಗೂ ಅತೀವ ಸಂತೋಷ. ಮೊನ್ಸಿಂಜರ್ ಲೆಸ್ಲಿ CD ಸೋಜರ್ ಅವರು ಮುಂದಿನ ಧರ್ಮಾಧ್ಯಕ್ಷರಾಗಿ ಇವತ್ತು ದೀಕ್ಷೆ ಪಡೆಯುವರು. ನಿಜವಾಗಿಯೂ ನಮಗೆ ಒಂದು ರೀತಿಯ ಉಲ್ಲಾಸ. ಯಾಕಂತ ಹೇಳಿದರೆ ಒಬ್ಬ ಉತ್ತಮ ಯಾಜಕರಾಗಿ ಅವರು ನಮ್ಮ ಧರ್ಮ ಪ್ರಾಂತಕ್ಕೆ ಸೇವೆ ನೀಡಿದ್ದಾರೆ. ಇನ್ನು ಮುಂದೆ ಕೂಡ ಇಂಥ ಸೇವೆಯನ್ನು ನೀಡುವರು ಎಂಬ ನಮ್ಮ ವಿಶ್ವಾಸ ಇದೆ, ನಂಬಿಕೆ ಇದೆ. ಹಾಗಿರುವಾಗ ಇವತ್ತಿನ ಕಾರ್ಯಕ್ರಮ ಮತ್ತು ಇವತ್ತಿನ ಈ ದೀಕ್ಷಾ ಕಾರ್ಯಕ್ರಮ ನಮಗೆಲ್ಲರಿಗೂ ತುಂಬ ಸಂತೋಷವನ್ನು ನೀಡ್ತಾ ಇದೆ. ಅನೇಕ ತಯಾರಿಗಳನ್ನು ನಾವು ಮಾಡಿದ್ದೇವೆ. ನೀವೆಲ್ಲರೂ ಸಹಕರಿಸಬೇಕಾಗಿ ನಾನು ವಿನಂತಿಸ್ತೇನೆ. ಫಾದರ್, ಒಂದು ಐತಿಹಾಸಿಕ ಕ್ಷಣ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯಕ್ಕೆ ಹೇಗೆ ಅನಿಸ್ತದೆ? ತುಂಬ ಸಂತೋಷ. ಹೊಸ ಬಿಷಪ್ ಸ್ವಾಮಿಯವರು ನಮಗೆ ಸಿಕ್ಕಿದ್ದಾರೆ. ಅನುಭವಿಗಳು, ತುಂಬ ಕ್ಷೇತ್ರದಲ್ಲಿ ದುಡಿದವರು. ಅನುಭವದಿಂದ ನಮ್ಮ ಈ ಧರ್ಮ ಪ್ರಾಂತ್ಯವನ್ನು ಮುನ್ನಡೆಸಲಿಕ್ಕೆ ಅವರಿಗೆ ಪರಮಾತ್ಮನು ಆಶೀರ್ವಾದಗಳನ್ನು ನೀಯಲಿ. ಅವರ ಸಾಮರ್ಥ್ಯ ಎಲ್ಲ ನಮ್ಮ ಉಡುಪಿ ವಲಯದ ಎಲ್ಲ ಗುರುವರಿಯರನ್ನು, ಭಕ್ತಿಬಂಧರವರನ್ನು ಒಟ್ಟುಗೂಡಿಸಿ ದೇವರಿಗೆ ಮಹಿಮೆಯಾಗುವಂತೆ ಮುಂದಾಳತನವನ್ನು ವಹಿಸಲಿ ಎಂದು ನಾನು ಹಾರೈಸುತ್ತೇನೆ. ತಮಗೆ ಮೊನ್ಸಿಂಜರ್ ಲೆಸ್ಲಿ ಅವರೊಟ್ಟಿಗೆ ಎಷ್ಟು ವರ್ಷಗಳ ಒಂದು ಗುರುತು ಪರಿಚಯ? ತಮ್ಮ ವಿದ್ಯಾರ್ಥಿಯಾಗಿದ್ದರ ಹೇಗೆ? ತುಂಬ 50-55 ವರ್ಷಗಳಿಂದ ನನಗೆ ಅವರ ಪರಿಚಯ. ಅವರು ಪ್ರಧಾನ ಗುರುಗಳಾಗಿ, ಅಂದರೆ ದೀಕನಾಗಿ ಸೇವೆ ಸಲ್ಲಿಸಲು ಪೆರ್ಮನ್ನೂರಿನಲ್ಲಿ ಅವರು ತಮ್ಮ ಸೇವೆಯನ್ನು ತನ್ನ ಕೈಗಳಲ್ಲಿ 6 ತಿಂಗಳು ಕಳಿಸಿದ್ದಾರೆ. ಹಾಗೆ ನಂತರ ಮಂಗಳೂರು ಪ್ರಾಂತ್ಯದಲ್ಲಿ ಮತ್ತು ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ ಅವರ ಸಂಗಡ ದುಡಿಯಲು ನಮಗೆ ಒಂದು ಅವಕಾಶ ಸಿಕ್ಕಿದೆ. ಧನ್ಯವಾದಗಳು. ನಮ್ಮೊಟ್ಟಿಗೆ ಭಾಳ ಒಂದು ಮಾತಾಡಿದ ಮುಗಿಚೋನು आमच्यामध्ये आसात सिरियन कॅथेड्रल ब्रह्मावर सिरियन चे ते एक जण पाद्राप आसात हांगासर आमच्या गवळी बापाक बरे मागोवंक आयिल्ले आसात. कितें सांगूंक अपेक्षितात? आमच्या मदलो एकलो याजाक विन्सन काडलोलो आनी उडपीचो कातोलिकांचो बिशप जाला. तुमी कितें सांगूंक अपेक्षितात? आमकां भारी संतोष. सुमार 14 वर्सां उपरांत परत हांगास एक नवे एक भाग हांगासर लाभला. उडपी डायसिसाक आमकां आमचोच बिसायब हांगासर आसलो, कोंकणी बिसायब. जाल्यार हांगास व्हड मेळोन हें पयल्या फावटी म्हाका दिसता. उडपींत मंगळुरांत बिशप साल्टनांत जालात, पूण हांगासर हें पयल्या फावटी म्हाका दिसता अशें भाग आमकां मेळचे. हांगास आमचोच एकलो याजक बाप शिरवा फिरगजी वावरकर आसलो, तांकां हांगास वोट मेळची. आनी ह्या बागे घडीर आतां भाग घेवंक आमकां भारी व्हरतो संतोश. आनी सिरियन समुदाय म्हणटाना ह्या कल्याणपूर सांगाता, ह्या फिरगज सांगाता बरें आमकां एक बरें मोग आसा. आमचे संबंद, आमची मुळां पुरा एकच जावन आसात, कांय दुबाव ना. आनी आमची आशा कितें, नवो आमचो गवळी बाप येयल्या उपरांत आमचे एक संबंद बरे वाडाचे. पयल्याचे आज गवळी बाप आसले आमचे लोबो, वय तांच्या मुखेलपणान जायतीं बरीं कामां जालात. म्हाका प्रतिनिधींत एक्युमेनिझम डिपार्टमेंटांत म्हाका कमिशनांत आसा, हांव आनी फादर अब्राम आसात. आनी गेल्या 10 वर्सांतून आमी हांगासर येवन आसा, निरंतर जावन संबंद वाडून आसा. आणकी बरें मापांत आमचो संबंद वाडाचे. आमी सगळ्यांची मुळां एकच जाल्ल्याक एक मोगान एक बांद आमचे थंय आसा, जें म्हूण आमची एक चिंता जावन आसा.
ರೋಮಿಯೋ ನಮ್ಮವರೇ ಆದಂತಹ ಫಾದರ್ ಲೆಸ್ಲಿ ಅವರು ಇವತ್ತು ಬಿಷಪರಾಗಿದ್ದಾರೆ, ಹೇಗೆ ಅನಿಸ್ತದೆ? ನನಗೆ ತುಂಬ ಸಂತೋಷದ ವಿಷಯ, ಯಾಕೆಂದರೆ ಅವರು ನಮ್ಮ ಅಧ್ಯಾಪಕರಾಗಿದ್ದರು. ಇದರಿಂದ ನಮ್ಮ ಸಂಬಂಧ ತುಂಬ ಹತ್ತಿರ ಉಂಟು ಮತ್ತು ಅಧ್ಯಾಪಕ ಆಗಿದ್ದರಿಂದ ಅವರ ಸ್ಟೂಡೆಂಟ್ ಬಗ್ಗೆ ಅವರಿಗೆ ತುಂಬ ಹೆಮ್ಮೆ. ಸೊ ಇದು ನನಗೆ ಕೂಡ ಖುಷಿ ಮತ್ತು ಸಂತೋಷದ ವಿಷಯ ಆಗಿದೆ. ತಮಗೆ ಅಧ್ಯಾಪಕರಾಗಿದ್ದರು, ಹೇಗೆ ಸ್ಟ್ರಿಕ್ಟ್ ಅಧ್ಯಾಪಕರ ಹೇಗೆ? ಅಲ್ಲ, ವೆರಿ ಗುಡ್, ನೈಸ್. ಸ್ಟ್ರಿಕ್ಟ್ ಇರಲಿಲ್ಲ, ಬಟ್ ಇಟ್ ಇಸ್ ನೈಸ್ ಟು ಲರ್ನ್ ಫ್ರಮ್ ಹಿಮ್ ಆ್ಯಂಡ್ ಟೀಚಿಂಗ್ ಮೆಥಡ್, ಎವ್ರಿಥಿಂಗ್ ಇಸ್ ವೆರಿ ಗುಡ್. ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳ ಕೆಲಸ ಇದೆ, ಅದನ್ನು ತಾವು ನೋಡಿಕೊಂಡಿದ್ದೀರಿ, ಭಾಳ ಚೆನ್ನಾಗಿ ನಿಭಾಯಿಸಿಕೊಂಡಿದ್ದೀರಿ. ತಮಗೆ ಹಳೆಯ ನಮ್ಮ ನಿರ್ಗಮನ ಬಿಷಪ್ ಯಾರಿದ್ದಾರೆ ಲೋಬರ್ ಅವರು ಬಹಳ ಬೆನ್ನು ತಟ್ಟಿದ್ದಾರೆ, ಯಾಕೆಂದರೆ ಆಗದ ಕೆಲಸಗಳನ್ನೆಲ್ಲ ನೀವು ಮಾಡಿದ್ದೀರಿ ಅಂತೇಳಿ. ಇದು ಹೇಗೆ ಸಾಧ್ಯವಾಯಿತು? ಮುಂದೆ ನಿಮಗೆ ಏನು ಚಾಲೆಂಜ್ಗಳಿವೆ? ಮುಂದೆ ನಮ್ಮದು ಈಗ ಅಟ್ ಪ್ರೆಸೆಂಟ್ ಬಿಷಪ್ಸ್ ಹೌಸ್ ವರ್ಕ್ ಇಸ್ ಗೋಯಿಂಗ್ ಆನ್. ಯಾವ ರೀತಿ ನಮ್ಮ ಬಿಷಪ್ ಲೋಬರ್ ಅವರು ನಮಗೆ ಸಹಕರಿಸಿದ್ದಾರೆ ಎಲ್ಲ ವಿಷಯದಲ್ಲಿ, ಅದೇ ರೀತಿ ನಮ್ಮ ಹೊಸ ಬಿಷಪ್ರು ಕೂಡ ಸಹಕರಿಸ್ತಾರೆ ಎಂದು ನನಗೆ ಭರವಸೆ ಇದೆ ಮತ್ತು ಅವರೊಟ್ಟಿಗೆ ಕೆಲಸ ಮಾಡಲು ನಾನು ಸದಾ ತಯಾರಾಗಿದ್ದೇನೆ. ದೀಕ್ಷೆ ಸಮಾರಂಭ ಆಯಿತು, ತಮಗೆ ಹೇಗೆ ಅನಿಸ್ತದೆ? ಕರಾವಳಿಯಲ್ಲಿ 2 ಬಿಷಪರು ತಾವು ಹೆಗಲಿಗೆ ಹೆಗಲು ಕೊಟ್ಟು ದುಡಿಬೇಕಾಗಿದೆ. 2 ಧರ್ಮ ಪ್ರಾಂತ್ಯವನ್ನು ಮುಂತಲೆಗೆ ತರಬೇಕಾದ್ರೆ ತಾವು ಸಾಕಷ್ಟು ಶ್ರಮಿಸಬೇಕಾಗತ್ತೆ, ಹೇಗೆ ಅನಿಸ್ತದೆ ನಿಮಗೆ? ಇದು ತುಂಬ ವರ್ಷದ ಹಿಂದಿನ ಕತೆ. ಒಂದು ಧರ್ಮ ಪ್ರಾಂತ್ಯ ಬೆಳೆದು ನಮ್ಮ ಹಿರಿಕರ ಮಂಗಳೂರು ಧರ್ಮ ಪ್ರಾಂತ್ಯ ಉದ್ಭವಿಸಿದ ಧರ್ಮ ಪ್ರಾಂತ್ಯವಾದದ್ದು 1886ರಲ್ಲಿ. ಆದ ಕಾರಣ ನಮಗೆ ಕರಾವಳಿಗೆ ಒಂದು ಉದ್ದವಾದ ಒಂದು ಚರಿತ್ರೆ ಇದೆ. ಹಾಗೆಯೇ ಇಲ್ಲಿಯ ಜನರು ಬಹಳ ಕಾರ್ಯಪ್ರವೃತ್ತರಾಗಿ ತಮ್ಮ ತಾವು ಏನು ನಂಬ್ತೇವೋ ಆ ನಂಬಿಕೆಯನ್ನು ಸದಾ ವಿಶ್ವಾಸವನ್ನು ಸಹ ಪಾಲಿಸಿದವರು. ಆದ ಕಾರಣ ನಮ್ಮ ಜನರ ಅಭಿವೃದ್ಧಿ ನಮ್ಮಿಂದಲೇ ಆಗಿದೆ. ನಮ್ಮ ಜನರು ಅತಿ ಹೆಚ್ಚು ಶ್ರದ್ಧಾ ಭಕ್ತರು ಹಾಗೂ ಕಾರ್ಯಪ್ರವೃತ್ತರು, ಯಾವಾಗಲೂ ತಮ್ಮ ಸಮರ್ಪಿತ ಸೇವೆಯನ್ನು ಕೊಡ್ತಾರೆ. ಆದ ಕಾರಣ ನಮ್ಮ ಈ ಅಭಿವೃದ್ಧಿ ನಮ್ಮ ಜನರಿಂದಲೇ ಆಗುವುದು. ನಮ್ಮ ಜನರು ಖಂಡಿತ ಇಲ್ಲಿಯ ನೂತನ ಧರ್ಮಾಧ್ಯಕ್ಷರಿಗೆ ಎಲ್ಲ ಬೇಕಾದ ಅವರ ಸಹಾಯವನ್ನು ಕೊಡುವವರೆಂದು ನನಗೆ ನಂಬಿಕೆ ಇದೆ. ಹಾಗೂ ಮಂಗಳೂರು ಧರ್ಮ ಪ್ರಾಂತ್ಯದಿಂದಲೂ ಕೂಡ ನಾವು ಅವರಿಗೆ ಸಹಾಯ ಮಾಡಲಿದ್ದೇವೆ. ಈಗ ಇಷ್ಟರವರೆಗೆ ಸಹಾಯ ಮಾಡ್ತಾ ಇದ್ದೇವೆ. ಆದ ಕಾರಣ ಈ ಧರ್ಮ ಪ್ರಾಂತ್ಯ ಇನ್ನೂ ಬೆಳೆಯಲಿ ಹಾಗೂ ಅನೇಕರ ಜನರ ಜೀವನ ಸಮೃದ್ಧಿಯಾಗಲಿ ಎಂದು ನಮ್ಮ ಆಶೆ. ಈರು ದೀಕ್ಷೆಗೆ ತೊನ್ನಗ ತುಳುಟ್ಟು ಪಾತಿರ್ತಾರೆ. ಆ ತುಳು ಈರ್ನ ಪಾತಿರ ಜನಕುಲು ಮೆಚ್ಚಿದೇರು ಲೋಕೋರ್ಮೆ ಕಾಲಿ ಕುಡ್ಲಾಡು ಮಾತ್ರ ಆತು. ಇನಿತ ಬಿಷಪರ್ಲ ದೀಕ್ಷೆಗೆ ತೊಂದ ಇಬ್ಬಕ ತುಳುಟು ಪಾತಿರಿಯರು ಯಾನ್ ಈ ಮಣ್ಣದ ಮಗೆ ಎಂದು ಬಂಡೇರು ಈರ್ಲ ತುಳುಟು ಪಾಡ್ತಿತ್ತೇರು ಅಂದ್ ಯಾನ್ ತುಳು ಅಪ್ಪನ ಮಗೆ ಎಂದು ಮೇರ್ ಬಂಡೇರು ಇರೆಗೆ ಎಂಚಾಪಣ್ ಎಂಕಲ್ನ ಇಲ್ಲದ ಭಾಷೆ ಕೊಂಕಣಿ, ಶಾಲೆದ ಭಾಷೆ ಕನ್ನಡ, ಬೊಕ್ಕ ಊರದ ಭಾಷೆ ತುಳು. ತುಳು ಗೊತ್ತಿಂದ ಈ ಊರದ ಮಾತ ಜನರೊಡನೆ ಎಂಕುಲು ಪಾತರೋಲಿ ಸಂಬಂಧ ಬುಳಿಪಾವಲಿ ಅಂಚದು ನಾ ಮಾತೆರ್ಲ ಎಂಕುಲು ತುಳುದ ಅಭಿವೃದ್ಧಿ ಕೂಡ ಮಲ್ಪೋಡು. ಎಂಕಲ್ನ ಎಲ್ಲೆಲ್ಲ ಜೋಕುಲು ಮಾತ ಉಲ್ಲ ಕಿರಿಯರು ಇಲ್ಲರು ಅಕ್ಲಿ ಮಾತೆರ್ಲ ತುಳು ಕಲ್ಪಾದು ಜನರಿಗೆ ಎಂಕಲ್ನ ಜನರಿಗೆ ಹೆಂಚಿನ ಅಕಲ್ನ ಹೃದಯಗೂ ಕೈತಲಿತನ ಭಾಷೆ ಅದು ಉಳಿಯೋಡು ಬಂದು ಎನ್ನ ಆಶೆ. ಅದಕ್ಕೆ ಅಂಚ ಅದು ನಮ್ಮ ಈ ಹೊಸ ಧರ್ಮಾಧ್ಯಕ್ಷ ತುಳುಪಾತ ಭಾರಿ ಖುಷಿ ಆಗ. आम्ही कोंकणी समुदायाचे कोंकणी समुदाय एकच एकटंच जावन बळवंत जावंक जायना, दुसऱ्या समुदायाचे जायचे पडटा. आज ताणी उलयल्ले तुमकां कशें बगलें? सकट समुदाय निमाणे पळोवंक गेल्यार आमी एकच देवा बापाचें भुरगीं म्हणलें आनी सक्तांच्या आमच्या मुखार म्हळ्यार देवाचें सारकें आनी स्वरूप आसा. धर्म दुसरो जावंक पुरो, भास दुसरी जावंक पुरो, संस्कृती दुसरी जावंक पुरो, पूण मुळांत आमी सकट एकाच कुडक्याचे वांटे म्हणयेत. तशें जाल्ल्यान सकडांक सांगाता काडून जे बिस्प म्हणले ते क्षण केवल कातोलिकांक बिस्प न्हय, बिस्प सकडांकी बिस्प तो दुसऱ्या धर्माच्यांकी तो ಎಂಕಲ್ನ ಬಿಷಪೇರು म्हणटा ತುಳುಂತ. ಕನ್ನಡ ನಮ್ಮ ಬಿಷಪರು ಬಂದಿದ್ದಾರೆ म्हणटात ಕನ್ನಡಾಂತ. ते हिंदुवांचे जावं दी मुस्लिमांचे जावं ನಮ್ಮ बिशवर ಬಂದಿದ್ದಾರೆ म्हणटात. तशें जाल्ल्यान बिस्प सकडांचो म्हज्या बिस्पाच्या घराय दुसऱ्या धर्माचे येतात आनी मोगान उलयतात, आमच्या मदें संवाद जाता. तशें जाल्ल्यान सकटांच्या वाडावळीक आमी कुमक करूंक हें एक मिसांव भोव उपकाराचें. एका बिस्पान आपयलें म्हणटा उरल्या धर्माचे सकट येतात. अभिमान आसा, मोग आसा आनी हो मोग तांचे थंय
कार्य ಅಂತ दाखोवन दिता. तशें जाल्ल्यान सकट जाणांच्या विरोधी करून बेसपाक प्रमुख जबाबदारी आसा म्हणून. देव बरें करूं. पयले सुवातेर बिशप लेस्ली किफर्ड डिसोसाचे हे संभ्रम बऱ्या तरान ऑर्गनायज केला. सगळ्यांक हांव उल्हासिता. 5,000च्या चड लोक आसा म्हूण दिसता म्हाका, आसलो म्हूण दिसता म्हाका. सांगातास साबार बिसायब याजाक आनी रिलिजियस भाव भयणी जिणेंत केदाळे आसात. आनीक वेदर बरो जावंक पुरो पाड जावंक पुरो, पूण खंय पळय मोग आसा, खंय पळय एक उदार मौन आसा, तातूंत पार्टिसिपेट करूंक लोक केदाळे फाटीं सरना. दुसरो सुवातेर हांवें म्हळें बऱ्या तरेन ऑर्गनायज केला आनी त्या देखून हांव उडपी डिएसीसीक उल्हासिता, ऑर्गनायझींग कमिटीक उल्हासिता. आमच्या मध्यगात आर्च बिशप आसात बँगलोरचे. आयच्या सगळ्या संभ्रमांत मुखेल ते जावन आसले. पयल्यान तुमचे लागीं हांव विचारचें, ಹಿರೇಗ ತುಳು ಬರ್ಪುಂಡು. ಇವತ್ತು ಅವರು ಮಾತನಾಡಿದ ಎಲ್ಲ ಭಾಷೆಗಳಿಗಿಂತ ತುಳುವಿನಲ್ಲಿ ಮಾತನಾಡಿ ಈ ಕರಾವಳಿಯಲ್ಲಿ ನಮ್ಮ ಅಭಿಷಿಕ್ತಗೊಂಡಂಥ ಹೊಸ ಬಿಷಪ್ರವರು ಜನಮನ ಗೆದ್ದರು ಅಂತ ಅನಿಸ್ತದೆ. ಸೊ ಈ ಬಾಂಧವ್ಯ, ಈ ಒಂದು ಸಹಬಾಳ್ವೆ ಇರಬೇಕು ಅಂತೇಳಿ ತಮಗೆ ಅನಿಸ್ತದ? ಬಿಷಪ್ ಅಂದರೆ ಇವತ್ತಿನ ಪ್ರಸಂಗದಲ್ಲಿ ಮಂಗಳೂರು ಬಿಷಪ್ ಹೇಳಿದ ಹಾಗೆ ಒಂದು ತಂದೆ ಇದ್ದ ಹಾಗೆ. ಒಂದು ತಂದೆ ತನ್ನ ಮಕ್ಕಳನ್ನು ಆಗಲಿ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ವರ್ತಿಸುವುದವರಿಗೂ ಕೂಡ, ಬೇರೆ ರೀತಿಯಲ್ಲಿ ವರ್ತಿಸಿದವರು ಕೂಡ ತನ್ನ ತಂದೆ ಸ್ಥಾನವನ್ನು ತೋರಿಸ್ಕೊಳ್ಳುವರು ಮತ್ತು ಪ್ರೀತಿಯಿಂದ ನೋಡಿಕೊಳ್ಳುವರು. ಅದೇ ರೀತಿಯಲ್ಲಿ ನಿಮ್ಮ ಹೊಸ ಬಿಷಪ್ ಲೆಸ್ಲಿ ಡಿಸೋಜಾ ಅವರು ನನಗೆ ಗೊತ್ತಿದ್ದ ಪ್ರಕಾರ ಸೌಹಾರ್ಯ ಮತ್ತು ಶಾಂತಿ ಸಮಾಧಾನ ಮಾಡುವಂಥ ವ್ಯಕ್ತಿ. ಮತ್ತು ಮಂಗಳೂರಲ್ಲಿ, ಉಡುಪಿಯಲ್ಲಿ ಭಾಳಷ್ಟು ಜನರು ಧಾರ್ಮಿಕರು ಮತ್ತು ಧರ್ಮೀಯ ಜನರಿದ್ದಲ್ಲಿ ನನಗನ್ನಿಸ್ತದೆ ಒಳ್ಳೆ ರೀತಿಯ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬರುವರು. ಮತ್ತು ಅವರಿಗೂ ಕೂಡ ನಾನು ಹೊಸ ಮತ್ತು ಈ ಕಾಲದ ಲೋಕಕ್ಕೆ, ಜನರಿಗೆ ಶಾಂತಿಯ ಸಮಾಧಾನದ ದೂತರಾಗಿರಬೇಕೆಂದುಕೊಂಡು ನಾನು ಕೇಳಿಕೊಳ್ಳುತ್ತೇನೆ. ಅದರ ಕೊನೆಯ ಒಂದು ಪ್ರಶ್ನೆ, ಇವತ್ತಿನ ಎಲ್ಲ ವ್ಯವಸ್ಥೆಗಳು ಹೇಗಿತ್ತು? ತಮಗೆ ಖುಷಿ ಕೊಟ್ಟಿತಾ? ಭಾಳ ಒಳ್ಳೆಯದು. ಮಂಗಳೂರು ಮತ್ತು ಉಡುಪಿಯಲ್ಲಿ ಆಗುವಂಥ ಕಾರ್ಯಕ್ರಮಗಳು ಬಹಳ ಸ್ವಚ್ಛ, ಬಹಳ ವ್ಯವಸ್ಥಿತ ಮತ್ತು ಒಂದು ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಎಲ್ಲ ಜನರಿಗೆ ಪಡಿಸುವಂಥ ಕಾರ್ಯಕ್ರಮಗಳು ಮತ್ತು ನನಗನ್ನಿಸ್ತದೆ ಭಾಳ ಒಳ್ಳೆಯದು. 100% ಮಾರ್ಕ್ಸ್. ಥ್ಯಾಂಕ್ ಯು ಫಾದರ್. ಇದ್ದಾರೆ ಬಳ್ಳಾರಿ ಧರ್ಮ ಪ್ರಾಂತ್ಯದ ಬಿಷಪ್ರವರು ನಮ್ಮ ಮಂಗಳೂರಿನಲ್ಲಿ ಸಂದೇಶವನ್ನು ಒಂದು ಸ್ಥಾಪನೆ ಮಾಡಿ ಅದನ್ನು ಒಂದು ಆದರ್ಶ ಸಂಸ್ಥೆಯಾಗಿ ಮಾಡಿದವರು. ಇವರನ್ನು ನಾವೆಲ್ಲ ಸಂದೇಶ ಫಾದರ್ ಹೆನ್ರಿ ಅಂತೇಳಿ ಕರೆಯೋದಿತ್ತು. ಫಾದರ್, ಹೇಗೆ ಅನಿಸ್ತದೆ ಇವತ್ತಿನ ವಿಧಿವಿಧಾನಗಳು ಮತ್ತು ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಬಿಷಪ್ ಲೆಸ್ಲಿ ಅವರಿಗೆ? ಇಂದಿನ ಕಾರ್ಯಕ್ರಮ ಅದ್ಭುತಕರವಾಗಿತ್ತು, ಅಮೋಘವಾಗಿತ್ತು, ಸುಂದರವಾಗಿತ್ತು. ಇಷ್ಟೇ ಕಾರಣಕ್ಕೆ ಉಡುಪಿ ಮೊದಲಿನಿಂದಲೂ ಪುರಾತನ ಚರಿತ್ರೆ ಇರುವ ಊರು, ಈ ಪಟ್ಟಣ, ಇಲ್ಲಿ ಧಾರ್ಮಿಕ ಕೇಂದ್ರ. ಈ ಉಡುಪಿಯನ್ನು ಈಗ ಇಲ್ಲಿ ಹೊಸ ಧರ್ಮಕ್ಷೇತ್ರ ಬಂದ ನಂತರ ಇನ್ನೂ ಹೆಚ್ಚು ಪ್ರಸಿದ್ಧವಾಗಿದೆ. ವಿದ್ಯಾಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಸಾಮರಸ್ಯ ಕ್ಷೇತ್ರದಲ್ಲಿ ವಿವಿಧ ರೀತಿಯಲ್ಲಿ ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ, ಪ್ರಗತಿ ಪಥದಲ್ಲಿ ಸಾಗುತ್ತಾ ಇದ್ದಾರೆ. ಇದಕ್ಕೆ ಅಡಿಪಾಯವನ್ನು ಹಾಕಿದವರು ಬೇರೆ ಯಾರೂ ಅಲ್ಲ, ಬಿಷಪ್ ಜೆರಾಲ್ಡ್ ಐಸಕ್ ಲೋಬೋ ಅವರಿಗೆ ನನ್ನ ಶುಭಾಶಯಗಳು, ಅಭಿನಂದನೆಗಳು. ಉತ್ತಮವಾದ ಸಮರ್ಪಿತವಾದ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಹೊಸದಾಗಿ ನೇಮಿಸಲ್ಪಟ್ಟು ಇಂದು ದೀಕ್ಷೆಯನ್ನು ಪಡೆದಿರುವ ನಮ್ಮ ನವ ಧರ್ಮಾಧ್ಯಕ್ಷರಿಗೆ ಬಿಷಪ್ ಲೆಸ್ಲಿ ಡಿಸೋಜಾ ಅವರಿಗೆ ನನ್ನ ಶುಭಾಶಯಗಳು. ಅವರಲ್ಲಿ ನಮ್ಮ ಯುವಜನರು, ನಮ್ಮ ಮಕ್ಕಳು, ನಮ್ಮ ಜನರು ತುಂಬ ವಿಶ್ವಾಸವನ್ನು ಇಟ್ಟಿದ್ದಾರೆ. ಈ ವಿಶ್ವಾಸಕ್ಕೆ ತಕ್ಕಂತೆ ಅವರು ನಡೆದು ಇನ್ನೂ ಈ ಧರ್ಮಕ್ಷೇತ್ರವನ್ನು ಪ್ರಗತಿಗೆತ್ತ ಸಾಗಿಸಲಿ ಅಂತ ಶುಭವನ್ನು ಕೋರುತ್ತೇನೆ. ಬಂದ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದ ಬಿಷಪ್. ಫ್ರಾನ್ಸಿಸ್ ಸರವೋ ಜಜ್ವಿತ್ ಮೇಳದವರವರು ಸಾಕಷ್ಟು ನವ ಪ್ರಯೋಗಗಳನ್ನು ಯುವಕರೊಂದಿಗೆ ಮಾಡಿಕೊಂಡು ಎಜುಕೇಷನಲ್ಲಿ ಮಾಡಿಕೊಂಡವರು. ಬಹಳ ನಿರರ್ಗಳವಾಗಿ ಮತ್ತು ಸುಲಲಿತವಾಗಿ ಕನ್ನಡ, ಕೊಂಕಣಿ, ಇಂಗ್ಲೀಷ್ ಎಲ್ಲ ಭಾಷೆಗಳಲ್ಲಿ ಮಾತನಾಡುವಂಥ ಫಾದರ್, ನನ್ನ ಮೆಚ್ಚಿನ ಬಿಷಪ್ ಇವರು. ಫಾದರ್, ಹೇಗೆ ಅನಿಸ್ತಿತ್ತು ಇವತ್ತಿನ ಎಲ್ಲ ವ್ಯವಸ್ಥೆ ನೋಡಿಕೊಂಡು? I must say today's program was a profound religious program.
It was a wonderful experience to be here in Udupi. This is the second bishop that we have for this new diocese. For the last 14 years, we have seen Most Reverend Bishop Gerald Isaac Lobo has served this diocese so faithfully and put a strong foundation, spiritual foundation, pastoral foundation for this diocese. And today we have new bishop, Bishop Leslie, and the religious celebration that we had was a wonderful one, well organized, well thought out, and meticulously planned and executed. So that's the plan actually of the bishop himself, Bishop Gerald Isaac Lobo. But with him there were strong other people, especially the priests and religious, who have supported this today's program. How was the involvement of the lay people, especially in this program? That is very specific and very obvious here. Like one can see, so many lay people are involved. Laity is completely involved in it, especially the youth. So many volunteers we can see running around and organizing the event. Secondly, the laity has not only contributed in terms of material, but also in terms of their service. I can see that even the elderly people who have been running around and doing so much of work, not only the work, also the material help that is given to the for this particular event. Bishop Leslie has spoken in Tulu, this area's language, Tulu, and you are also familiar with the Tulu. So he attracted the people, he attracted that whole crowd of other religions. So how do you feel when the crowd reacted to that Tulu language? That is what I feel, contextual living. Bishop Leslie has been in different places, even in Rome, but he has not forgotten his roots. And his roots are Tulu. For us also, for me also is the same. Our roots are Tulu and Tulnad. This is where we are born. We grew up. So, what are the challenges in Mysore? What are the challenges will be in Udupi for the new bishops? In Mysore, I feel we are very rich as far as persons are concerned. We have got a very good clergy, the religious, and the laity, especially the priests who are serving there, are very, very cooperative. They are ready. Coming to the Udupi diocese, the challenges are there, especially the material challenges. As far as I know, there are no resources on which one can build up. The resources are our people here, and people are fortunately very generous in Udupi and in surroundings. They are the ones who are keeping this church moving and growing. And I wish to the new bishop that he gets his cooperation with the laity and this diocese grows. ಸಾರ್ವಜನಿಕ ಅಭಿನಂದನೆ ಸ್ವೀಕರಿಸಿ ತಮ್ಮ ಪ್ರಥಮ ಭಾಷಣದಲ್ಲಿ ನೂತನ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಲೆಸ್ಲಿ ಕ್ಲಿಫೋರ್ಡ್ ಡಿಸೂಜರ್ ಅವರು ದೇವರಿಗೆ, ತಮ್ಮ ಕುಟುಂಬಕ್ಕೆ, ಗುರುಗಳಿಗೆ ಹಾಗೂ ಭಕ್ತರಿಗೆ ಆಳವಾದ ಕೃತಜ್ಞತೆಯನ್ನು ಸಲ್ಲಿಸಿದರು. ಮುಂದಿರುವ ಸವಾಲುಗಳನ್ನು ವಿನಯದಿಂದ ಒಪ್ಪಿಕೊಂಡ ಹಾಗೂ ದೈವಿಕ ಕೃಪೆಯ ಮೇಲೆ ನಂಬಿಕೆಯನ್ನು ವ್ಯಕ್ತಪಡಿಸಿದರು. ತುಳುನಾಡಿನ ಸೌಹಾರ್ದತೆಯನ್ನು ಕಾಪಾಡುವ ಮಹತ್ವವನ್ನು ಒತ್ತಿ ಹೇಳಿ ತುಳುವಿನಲ್ಲಿಯೇ ಮಾತನಾಡಿ ಉಡುಪಿ ಜಿಲ್ಲೆಯ ಸರ್ವ ಧರ್ಮ ಸಮನ್ವತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಪರಸ್ಪರ ಒಂದೇ ಮನಸ್ಸಿನಿಂದ ಕಾರ್ಯಪ್ರವೃತ್ತರಾಗೋಣ ಎಂದು ಹೇಳಿದರು. कित्याक हांव अस्कत तेन्ना निजायकी हांव सक्तिवंत. सांत पावलोची हीं उतरां हांव आयच्या ह्या घडये म्हजी करून घेता. कित्याक येदोळूच हांवें सांगलां, सबारपटी तुमी आयकलां, म्हाका एक किरकोळ अस्कत आनी नाफवो आसल्याक देवान विंचलो, ताचो याजक जावन मागलो आनी आज धर्मदुतांच्या वर्गान स्विकार करून उडुपीची पवित्र सभेची जतन घेवची आनी सेवा करची वर्ती जबाबदारी म्हाका दिल्या. देखून म्हज्या काळजाच्या गुंडायेंत हांव सर्व खालतेपणान देवाक हांव अर्घां दिता आनी म्हज्या गवळीक सेवेक त्या ಸಿರಸ್ನರಾಚಿ ಸರ್ವ ಬೇಸವ. ನನ್ನ ಧರ್ಮಾಧ್ಯಕ್ಷ ದೀಕ್ಷಾ ಸಂಭ್ರಮಕ್ಕೆ ನೆರೆದಿರುವ ಇತರ ಕ್ರೈಸ್ತ ಧರ್ಮಾಧ್ಯಕ್ಷರಿಗೆ, ಧರ್ಮಗುರುಗಳಿಗೆ ಹಾಗೂ ಭಕ್ತಾದಿಗಳಿಗೆ, ಇತರ ಧರ್ಮದ ಧಾರ್ಮಿಕ ಮುಖ್ಯಸ್ಥರಿಗೆ, ಎಲ್ಲ ರಾಜಕೀಯ ಮುಖಂಡರಿಗೆ, ಗಣ್ಯರಿಗೆ ಹಾಗೂ ಸಮಸ್ತ ಆಹ್ವಾನಿತ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ನೆರೆದಿರುವ ಎಲ್ಲ ನನ್ನ ಪ್ರಿಯ
ಸಹೋದರ ಸಹೋದರಿಯರಿಗೂ ನಾನು ಮನದಾಳದಿಂದ ಧನ್ಯವಾದ ಅರ್ಪಿಸುತ್ತೇನೆ. ವಿವಿಧ ಧರ್ಮದವರು ಸಹೋದರತ್ವದಿಂದ ಜೀವಿಸುವ ನಮ್ಮ ಜಿಲ್ಲೆ ಹೀಗೆ ಸದಾ ಶಾಂತಿ ಸಹಬಾಳ್ವೆಗೆ ಹೆಸರಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಹಾಗೂ ಹಾರೈಸುತ್ತೇನೆ. ಯಾನ್ ತುಳುನಾಡುದಾಯಿ ಮೂಲಿಯಿನಿ ಎನ್ನ ದೀಕ್ಷದ ಸಂಭ್ರಮಗೂ ಹಾಜರಾಯಿನ ಎನ್ನ ಊರುದ ಎನ್ನ ಮೋಕಿದ ಬಂದುಲೆ ಯಾನು ಪುಟುದಿನಿ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದ ಕೈತಲು ಯಾನ್ ಕಲ್ತಿದ್ದೀನಿ ಉಚ್ಚಿಲದ ಸರಸ್ವತಿ ಮಂದಿರ ಪ್ರೈಮರಿ ಶಾಲೆಡು ಅವು ಮಹಾಲಕ್ಷ್ಮಿ ದೇವಸ್ಥಾನದ ಎದುರುಡೇ ಉಂಡು. ಎನ್ನ ಹೈಸ್ಕೂಲು ಕಡಲಭರಿತ ಗೌರ್ಮೆಂಟ್ ಫಿಶರೀಸ್ ಹೈಸ್ಕೂಲ್ ಅಡ್ಬಕ ಯಾನ್ ಮಲ್ದಿನಿ PUC ಅದಮಾರು ಪದವಿ ಪೂರ್ವ ಕಾಲೇಜ್ ಪೂರ್ಣ ಪ್ರಜ್ಞಾ ಕಾಲೇಜ್ ಅಂಚಾದ ಎನ್ನ ಪೂರ ಬಾಲ್ಯ ಜೀವನ ಬಾಲ್ಯ ಶಿಕ್ಷಣ ಈ ತುಳುನಾಡು. ಯಾನು ತುಳುನಾಡಿದ ಅಪ್ಪೆನ ಮಗೆ. ಎಂಕುಲು ಮಾತೆಲ್ಲ ಒಂಜೇ ದೇವರ ಮಕ್ ಜೋಕುಲು ತೂಲೆ ನಂಗೆಲ್ಲ ಧರ್ಮ ಔಲಾವು ಅಂಡ್ ಈ ಭಾಷೆ ಈ ಸಂಸ್ಕೃತಿ ಈ ಎಂಕಲ್ಲ ಒಂಜಿ ರೀತಿ ಸಹಮಿಲನ ಸಹಬಾಳ್ವೆ ಐಕ್ ಧರ್ಮ ಇಚ್ಚಿ ಪ್ರೀತಿ ದಮಿತ್ ಧರ್ಮನೇ ಇಚ್ಚಿ ಇನಿ ಎಂಚಿನ ಸಂಸ್ಕಾರ ದೀಕ್ಷೆ ಉಂಡು ಅವು ದೇವರ ಪ್ರೀತಿ ಸೇವೆ ಮಲ್ಪುನ ಒಂಜಿ ದೀಕ್ಷೆ ಅವು ಪ್ರೀತಿ ಮಲ್ಪುನ ಒಂಜಿ ದೀಕ್ಷೆ ಮಾತಿರ್ಲ ದೇವರನ್ನ ಜೋಕುಲು ಪಂಡು ಲೆಪ್ಪುನ ಆ ದೀಕ್ಷೆ ಅಂಚಾದು ಪುನಕ ಶಾಂತಿ ಸೌಹಾರ್ದ ಸಹಬಾಳ್ವೆ ಒಂದು ಮಾತ ಇತ್ತಿಂಡ ವಾ ಪೊರ್ಲುದ ಜೀವನ ಎಂಗಲ್ಲ ಅತೆ ಅಂಚಾದ ರಾಜಕೀಯ ಫುಡಾರಿನಕಲೆ ಧಾರ್ಮಿಕ ಮುಖಂಡರನಕಲೆ ಅಕುಲು ಮಾತ್ರ ಕ್ರೈಸ್ತ ಧರ್ಮ ಎಂಗುಲ್ಲ ಮಾತೆರ್ಲ ಬಂಧು ಮಿತ್ರಳೆ ಎನ್ನ ಒಂಜಿ ಬಿನಂತಿ ಎರ್ನಲ ಕಣ್ಣಡು ಕಣ್ಣೀರು ಬಾರಂದಿನಲಕ ಎರ್ನಲ ಉಡಲಡು ದಾಲ ಉಪ್ಪಂದೆ ಬಂಜಿಡು ಹಸಿವು ಅಂತ ಹೇಳ್ತಾರೆ. ತುಳು ಟೆಂಚಿನ ಪನ್ಪಿರು ಬಡವು ದಾಂತಿ ಲೆಕ್ಕ ಇಂಕುಲು ಮಾತೆರ್ನಲ್ಲ ದೇವರ ಕೊಡ್ತೀನಿ ಅದೆಷ್ಟು ಆಶೀರ್ವಾದ ಉಂಟಲ್ವ ಭಗವಂತ ಆತ ಆಶೀರ್ವಾದ ಕೊಡ್ತೀರಿ ಅವೇನು ಮಾತ ಎಂಕುಲು ಪಟ್ಟದ ಬಾಳುಂಡ ಮಾತೆರ್ಲ ಆ ಮುಖಟ್ಟು ಮೋನಡು ಸಂತೋಷ ಬತ್ತಿಂಡ ಐದು ಮಲ್ಲ ಆಶೀರ್ವಾದ ಬೇತೆ ಉಂಡ ಅದೇ ದೇವರಿಗೆ ಮೆಚ್ಚುಗೆ ಹೌದಲ್ವ. ಆದ್ದರಿಂದ ನನ್ನಲ್ಲಿ ಒಂದು ಕಳಕಳಿಯ ವಿನಂತಿ, ಹಿಂದೂ ತಾಯಿಯ ಮಕ್ಕಳಾಗಿ ಕರ್ನಾಟಕ ತಾಯಿಯ ಮಕ್ಕಳಾಗಿ ಭಾರತೀಯ ತಾಯಿಯ ಮಕ್ಕಳಾಗಿ ಸಹೋದರ ಸಹೋದರತ್ವದಿಂದ ನಾವು ಬಾಳುವ. ನಮಗೆ ಜಾತಿ ಧರ್ಮ ಇರಲಿ ಆದರೆ ಮನುಷ್ಯತ್ವ ಮೇಲೆ ಬರಲಿ. ಅದರಿಂದ ನಾವು ಯೇಸು ಕ್ರಿಸ್ತರಿರಲಿ ಯಾವ ದೇವರಿರಲಿ ನಮ್ಮ ಮೂಲ ತತ್ವ ಮತ್ತು ಸತ್ವ ಸಂದೇಶ ಒಂದೇ, ಪ್ರೀತಿ ಪ್ರೇಮ ಕರುಣೆ ಸಲಹೆ, ಅದರಿಂದ ಬಾಳುವ. ಅದೇ ನನ್ನ ಧ್ಯೇಯ ವಾಕ್ಯ, ಪ್ರೀತಿ ಮತ್ತು ಕರುಣೆಯಿಂದ ನಾವು ಬಾಳುವ. ನಿಮ್ಮ ಸಹಕಾರ, ನಿಮ್ಮ ಬಂಧುತ್ವ, ನಿಮ್ಮ ಎಲ್ಲ ರೀತಿಯ ಆ ಕಾರ್ಯಕ್ರಮ ಈ ರೀತಿಯಲ್ಲಿ ಮುಂದೆ ಸಾಗಲಿ. ನಮ್ಮ ಉಡುಪಿ ಜಿಲ್ಲೆಯನ್ನು ನಾವು ಬೆಳೆಸಿ ಎಲ್ಲ ರೀತಿಯಲ್ಲಿ ಸಹಬಾಳ್ವೆಯಿಂದ ಬಾಳುವಂಥ ಜಿಲ್ಲೆಯನ್ನು ಮಾಡೋಣ ಅಂತ ತಮ್ಮೊಟ್ಟಿಗೆ ನಾನು ಒಂದಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮೊಂದಿಗಿದ್ದಾರೆ ಮೆಲ್ವಿನರನ್ನು ಶಿರುವ ನಿಯೋಜಿತ ಕಥೋಲಿಕ್ ಸಭೆಯ ಅಧ್ಯಕ್ಷರು ಉಡುಪಿ ಧರ್ಮ ಪಂಥಕ್ಕೆ ಅವರು ಆಯ್ಕೆಗೊಂಡಿದ್ದಾರೆ. ಶಿರುವ ಚರ್ಚ್ನಲ್ಲಿ ಮೊನ್ಸಿಂಜರ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜರ್ ಅವರು ಸೇವೆ ಸಲ್ಲಿಸ್ತಿದ್ದರು. ಅವರಿಗೊಂದು ರೀತಿಯ ಭಾಗ್ಯ ಇಡೀ ಚರ್ಚಿಗೆ. ಹಾಗಾಗಿ ಇವತ್ತಿನ ಊಟದ ವ್ಯವಸ್ಥೆಯನ್ನು ಶಿರುವ ಚರ್ಚ್ ವಹಿಸಿಕೊಂಡಿದೆ. ಸೊ ಅದರ ವ್ಯವಸ್ಥೆಯ ಬಗ್ಗೆ ಹೇಳಿಕೊಳ್ಳಿಕ್ಕಿದ್ದಾರೆ ಈ ಮೆಲ್ವಿನ್ ಅರಣ್ಯವರು. ಸರ್, ಎಷ್ಟು ಜನರ ಒಂದು ನಿರೀಕ್ಷೆ ಇದೆ ಮತ್ತು ಎಷ್ಟು ಊಟ ವ್ಯವಹಾರದ ಉಪಚಾರದ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ? ಸುಮಾರು 6,000 ಜನರಿಗೆ ನಾನ್ ವೆಜ್ ಊಟವನ್ನು ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿ ಸಸ್ಯಾಹಾರ ಭೋಜನ ಸಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸರಿ, ಎಷ್ಟು ಮಂದಿಯ ನಿರೀಕ್ಷೆ ಇದೆ ನಿಮಗೆ?
ನಮಗೆ ಹೇಳಿದ್ದಾರೆ 6,000 ಅಂತ. ಅದು 6,500 ಬಂದರೂ ಸಹ ನಾವು ಎಷ್ಟು ಜನ ಬಂದರೂ ಸಹ ನಾವು ಬಡಿಸುವಂಥ ಕೆಲಸಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ. ಸರಿ, ಜನ ಈಗ 8,000 ಆಯಿತು ಅಂತ ಇಟ್ಕೊಳ್ಳಿ, ಇಲ್ಲಿಯೇ ನೀವು ಸಿದ್ಧಪಡಿಸ್ತಾರೆ, ಆಹಾರವನ್ನು ಸಿದ್ಧಪಡಿಸ್ತಿದ್ದೀರಾ? ಖಂಡಿತ, ಅದಕ್ಕಾಗಿ ನಮ್ಮ ಸ್ವಯಂ ಸೇವಕರು ತಯಾರಾಗಿದ್ದಾರೆ. ಊಟ ಬಡಿಸಲಿಕ್ಕೆ ಮತ್ತು ಊಟ ತಯಾರಿ ಮಾಡಲಿಕ್ಕೆ ಸಹ ರೆಡಿ ಇದ್ದಾರೆ. ಸರಿ, ಹೇಗೆ ನನಗೆ ಆಗಲಿ ನಮ್ಮ ಶಿರ್ವದ ಸಮಸ್ತ ಪ್ರಜೆಗೆ ಆಗಲಿ ಭಾಳ ಒಂದು ಸಂತೋಷ. ನಮ್ಮ ಚರ್ಚಿನಲ್ಲಿ ಸೇವೆ ಸಲ್ಲಿಸಿದ ವಂದನೀಯ ಮುನ್ಸಿಂಜರ್ ಲೆಸ್ಲಿ ಕ್ಲೀಫರ್ಡ್ ಡಿಸೋಜರ್ ಅವರು ಉಡುಪಿ ಧರ್ಮ ಪ್ರಾಂತ್ಯಕ್ಕೆ ಧರ್ಮಾಧ್ಯಕ್ಷರಾದಿದ್ದು ನಮ್ಮೆಲ್ಲರ ಶಿರ್ವದವರ ಭಾಗ್ಯ. ನಾವು ಶಿರ್ವದವರು ಎಲ್ಲರೂ ಅವರನ್ನು ಅಭಿನಂದಿಸ್ತೇವೆ. ಅವರ ಶಿರ್ವದಲ್ಲಿ ಅವರು ಮಾಡಿದ ಸೇವೆಗೆ ನಾವು ಅವರಿಗೆ ಸದಾ ಋಣಿಯಾಗಿದ್ದೇವೆ ಅಂತ ಈ ಮೂಲಕ ತಿಳಿಸ್ತೇವೆ. ಒಂದು ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಸೊ ನೀರಿನ ವ್ಯವಸ್ಥೆಯ ಬಗ್ಗೆ ತಾವೇ ನೋಡಿಕೊಂಡಿದ್ದೀರಾ ಅಥವಾ ಬೇರೆ ಯಾರು ವಹಿಸ್ಕೊಂಡಿದ್ದಾರಾ? ಸಾಧಾರಣ 50% ನೀರಿನ ವ್ಯವಸ್ಥೆ ನಾವು ನೋಡಿಕೊಂಡಿದ್ದೇವೆ. ಅದರಿಂದ 50% ನಮ್ಮ ವಿಲ್ಸನ್ ಫೆರ್ನಾಂಡಿಸ್ ಗ್ರೂಪ್ನವರು ಅವರು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದಷ್ಟು ನೀರು ತುಂಬ ನೀರು ಇಷ್ಟ ತನಕ ಹೋಯಿತು. ಆದರೂ ಎಷ್ಟು ನೀರು ಬೇಕು ಅಷ್ಟು ನಾವು ತಂದು ಕೊಡ್ತೇವೆ. ಸರಿಗಿದ್ದಾರೆ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಲ್ಲಿ ಒಬ್ಬರು ಮತ್ತು ಕೊಂಕಣಿಯನ್ನು ಮನೆ ಮನೆಗೆ ಮುಟ್ಟುವಲ್ಲಿ ಮನಸ್ಸಿಗೆ ಮುಟ್ಟುವಲ್ಲಿ ಕೆಲಸವನ್ನು ಮಾಡಿದವರು ರಾಯ್ ಕಸ್ಲಿನೋ, ರಾಯ್ ಬಾಬಾ ಅಂತೇಳಿ ಹೆಸರುವಾಸಿ. ನಮ್ಮ ಮೊನ್ಸಿಂಜರ್ ಈಗ ಹೊಸ ಬಿಷಪರಾಗಿ ನಿಯುಕ್ತಗೊಂಡವರು ಮತ್ತು ದೀಕ್ಷೆಯನ್ನು ತೆಗೆದುಕೊಂಡವರು. ಇವರ ಒಡನಾಡಿ, ಯಾಕೆಂದರೆ ಅವರನ್ನು ಸುಮಾರು ವರ್ಷದ ಮೊದಲು ನೋಡಿಕೊಂಡಿದ್ದಾರೆ, ಅವರೊಟ್ಟಿಗೆ ಅವರ ಸಂಬಂಧ ಇದೆ. ಬನ್ನಿ ಮಾತನಾಡುವ. ರಾಯ್ ಬಾಬ್, ಹೇಗೆ ಅನಿಸ್ತಿದೆ ತಾವು ನೋಡಿದಂತಹ, ತಾವು ಅವರೊಟ್ಟಿಗೆ ಒಡನಾಟದಲ್ಲಿ ಇರುವವರು ಇವತ್ತು ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ರಾಗಿ ಆಯ್ಕೆಗೊಂಡಿದ್ದಾರೆ ಮತ್ತು ಇವತ್ತು ಅವರ ಪಟ್ಟಾಭಿಷೇಕ ಆಗಿದೆ? ಭಾಳ ಸಂತೋಷ ಆಗ್ತಾಯಿದೆ. ಭಾಳ ವರ್ಷಗಳ ಹಿಂದೆ ಅಂದರೆ ಸಾಧಾರಣ 92-95 ಇಸ್ವಿಯಲ್ಲಿ ನಮ್ಮ ಕುಲ್ಶೇಗರ್ ಚರ್ಚಲ್ಲಿ, ಕೊಡ್ಲಿ ಚರ್ಚಲ್ಲಿ ಅವರು ಸಹಾಯಕ ಧರ್ಮಗುರುಗಳಾಗಿ ಅಲ್ಲಿ ನೇಮಕವಾಗಿ ಅಲ್ಲಿ ಅವರು ಸೇವೆ ಸಲ್ಲಿಸ್ತಿದ್ದರು. ಆವತ್ತು ನಾವು ಕೂಡ ಯುವಕರು ಸಾಧಾರಣ ಒಂದು 92 ಅಂದರೆ 20-30 ವರ್ಷ ಹಿಂದೆ, 34 ವರ್ಷ ಹಿಂದೆ ಭಾಳ ಉತ್ಸಾಹಿ ಅವರು, ಭಾಳ ಚುರುಕಾಗಿದ್ದರು. ನಮ್ಮ ಚರ್ಚಿನ ಎಲ್ಲ ಕಾರ್ಯಕ್ರಮಗಳಲ್ಲಿ, ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿ ನಮಗೆ ಅವರೊಂದು ಪ್ರೇರಣೆ ಆಗಿದ್ದರು. ನಮ್ಮನ್ನು ರೂಪಿಸಿ ಎಲ್ಲ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅವರು ನಮಗೆ ಸಹಾಯ ಮಾಡ್ತಿದ್ರು. ಖಂಡಿತವಾಗಿ ಇವತ್ತು ಅವರಿಗೆ ಈ ಧರ್ಮಾಧ್ಯಕ್ಷರ ದೀಕ್ಷೆ ಸಿಗುವಾಗ ನಮಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ಆಗ್ತಾಯಿದೆ. ನಮ್ಮ ಒಬ್ಬ ಏನು ಹೇಳ್ತೇವೆ ಆಪ್ತ ಮಿತ್ರರಾಗಿದ್ದವರು ಇವತ್ತು ನಮ್ಮ ಈ ಗೌರವದ ಹುದ್ದೆಯನ್ನು ಸ್ವೀಕರಿಸುವಾಗ ಖಂಡಿತವಾಗಿ ದೇವರು ಅವರಿಗೆ ಆಶೀರ್ವದಿಸಲಿ, ಅವರಿಗೆ ಬೇಕಾದ ಶಕ್ತಿ ಕೊಡಲಿ. ಈ ಉಡುಪಿ ಧರ್ಮ ಪ್ರಾಂತ್ಯವನ್ನು ನಡೆಸಲಿಕ್ಕೆ ಮತ್ತು ದೇವರ ಹಾದಿಯಲ್ಲಿ ಎಲ್ಲ ಜನರನ್ನು ಕೊಂಡೊಯ್ಯಲಿಕ್ಕೆ ಅವರಿಗೆ ದೇವರು ಪ್ರೇರಣೆ ಆಗಲಿ ಅಂತ ನಾನು ಬಯಸ್ತೇನೆ. ಮತ್ತು ಅವರ ಈ ಗುರುದೀಕ್ಷಾ ದಿನ ಅವರನ್ನು ನಾನು ಅಭಿನಂದಿಸ್ತೇನೆ ಮತ್ತು ಅವರಿಂದ ಭಾಳಷ್ಟು ಇನ್ನು ಮುಂದೆ ಸೇವೆಗಳನ್ನು ನಾನು ಅಪೇಕ್ಷಿಸ್ತೇನೆ. ತಾವು ಹೂಗುಚ್ಚಲ್ಲಿ ಇಟ್ಕೊಂಡು ಬಂದ ರೀತಿ ನೋಡುವಾಗ ಬಿಷಪ್ ಲೆಸ್ಲಿ ಅವರನ್ನು ಬಹಳ ಹತ್ತಿರದಿಂದ ನೀವು ಗಮನಿಸಿದ್ದೀರಿ, ನೋಡಿದ್ದೀರಿ, ಅನುಭವವನ್ನು ಪಡೆದಿದ್ದೀರಿ. ಈ ಶುಭ ಸಂದರ್ಭದಲ್ಲಿ ಅವರು ಉಡುಪಿ ಧರ್ಮ ಪ್ರಾಂತ್ಯದ ಹೊಸ ಬಿಷಪರಾಗಿ ನಿಯುಕ್ತಿಗೊಂಡು ಇವತ್ತು ಪಟ್ಟಾಭಿಷೇಕ ನಡೀತದೆ. ಹೇಗೆ ಅನಿಸ್ತದೆ? ನಿಜವಾಗ್ಲೂ ಭಾಳ ಸಂತೋಷ. ಯಾಕಂದರೆ ಹಿಂದಿನ ಬಿಷಪ್ ಯಾರಿದ್ದರು ಬಹಳ ಉತ್ತಮವಾದ ಕೆಲಸವನ್ನು ನಮ್ಮ ಉಡುಪಿಯಲ್ಲಿ ಮಾಡಿದ್ದಾರೆ. ಆದರೆ ಅದಕ್ಕೆ ಸರಿಸಮಾನವಾಗಿರುವಂಥ ಇನ್ನೊಂದು ಬಿಷಪ್ ನಮಗೆ ಬಂದಿದ್ದಾರೆ. ನೇರ ನುಡಿಯ ಒಬ್ಬರು ಬಿಷಪ್ರು ಈಗ ನಮಗೆ ಉಡುಪಿ ಧರ್ಮ ಪ್ರಾಂತ್ಯಕ್ಕೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಇದೆ. ಇವರ ಅಧಿಕಾರ ವಿಧಿಯಲ್ಲಿ ನಿಜವಾಗ್ಲೂ ನಮ್ಮ ಉಡುಪಿಯಲ್ಲಿ ಎಲ್ಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ಲ ಸಮುದಾಯ ಕೂಡ ಒಳ್ಳೆಯ ಒಂದು ಬಾಂಧವ್ಯ ಇರುತ್ತೆ ಅಂತ. ಉಡುಪಿ ಧರ್ಮ ಪ್ರಾಂತ್ಯಕ್ಕೆ ಮತ್ತು ಕ್ರೈಸ್ತನನ್ನು ನಂಬುವ ಎಲ್ಲ ಸಮುದಾಯದವರಿಗೆ ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀರಿ? ನಮ್ಮ ಉಡುಪಿಯಲ್ಲಿ ಬೇರೆ ಜಿಲ್ಲೆಗಳನ್ನು ನಾವು ಒಂದು ವೇಳೆ ನೋಡಿದರೆ ತುಂಬ ಬಿಷಪ್ಗಳಿದ್ದಾರೆ. ಆದರೆ ಉಡುಪಿಗೆ ಎಲ್ಲ ಕ್ರೈಸ್ತ ಸಮುದಾಯಕ್ಕೆ ಒಬ್ಬರೇ ಬಿಷಪ್. ಸೊ ನಾವೆಲ್ಲರೂ ಅವರನ್ನು ಬಿಷಪ್ರಂತೇಳಿ ನಾವು ಒಪ್ತೇವೆ, ಎಲ್ಲ ಡಿನಾಮಿನೇಷನ್ನವರು. ಸೊ ಹಿಂದೆ ಕೂಡ ಅದೇ ರೀತಿ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಬಿಷಪ್ರ ನೇತೃತ್ವದಲ್ಲಿ ಮಾಡ್ತಿದ್ದೆವು. ಅದೇ ರೀತಿ ಈ ಬಿಷಪ್ ಕೂಡ ಎಲ್ಲರನ್ನು ಒಗ್ಗೂಡಿಸಿ ತೆಗೆದುಕೊಂಡು ಹೋಗ್ತಾರೆ. ಅಷ್ಟು ಮಾತ್ರವಲ್ಲ, ಸಾಮರಸ್ಯ ಅಂತ ಹೇಳಿದಿರಿ. ಇವರಿಗೆ ಸಾಮರಸ್ಯದ ಬಗ್ಗೆ ಬಹಳಷ್ಟು ಚಿಂತನೆ ಇರುವಂಥ ಒಬ್ಬ ಒಳ್ಳೆಯ ಧರ್ಮಗುರು ಇವತ್ತು ಬಿಷಪ್ ಆಗಿದ್ದಾರೆ. ಸೊ ಹಾಗಾಗಿ ನಮ್ಮ ಉಡುಪಿಯಲ್ಲಿ ಸಾಮರಸ್ಯ ಕೂಡ ಇವರ ಕೊಡುಗೆ ಭಾಳಷ್ಟು ಇರುತ್ತೆ ಅಂತೇಳಿ ನಾನು ನಂಬ್ತೇನೆ. ಮಿಷನ್ ಹಾಸ್ಪಿಟಲ್ ಅಂತೇಳಿ ಹೇಳ್ತೇವೆ. ಉಡುಪಿ ಧರ್ಮ ಪ್ರಾಂತ್ಯ ಆಗುವ ಮೊದಲು
ಉಡುಪಿಯಲ್ಲಿ ಕ್ರೈಸ್ತರ ಕೊಡುಗೆ ಅಂತ ಹೇಳಿದರೆ ಕ್ರಿಶ್ಚಿಯನ್ ಹೈಸ್ಕೂಲ್ ಮತ್ತು ಮಿಷನ್ ಹಾಸ್ಪಿಟಲ್. ಆ ಮಿಷನ್ ಹಾಸ್ಪಿಟಲನ್ನು ಒಂದು ವಿಶೇಷ ದರ್ಜೆಗೆ ಏರಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಸರ್, ತಮಗೇನು ಅನ್ನಿಸ್ತದೆ? ಹೊಸ ಬಿಷಪ್ಪು ಇವತ್ತು ಪಟ್ಟಾಭಿಷೇಕ, ತಮ್ಮ ಉಲ್ಲಾಸದ ಅಥವಾ ವಿಶೇಷಗಳೇನು? ಭಾಳ ಸಂತೋಷದ ದಿವಸ. ಯಾಕಂತ ಹೇಳಿದರೆ ನಮ್ಮ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದರೆ, ಮೊದಲಿನ ಬಿಷಪ್ ತುಂಬ ನಮ್ಮೊಟ್ಟಿಗೆ ಜೊತೆಯಾಡಿ ಕೆಲಸ ಮಾಡ್ತಾಯಿದ್ರು, ನಮ್ಮ ಕಮ್ಯುನಿಟಿಯ ಅಪ್ಲಿಫ್ಟ್ಮೆಂಟಿಗೆ ಕೆಲಸ ಮಾಡ್ತಾಯಿದ್ರು. ಈಗ ಆ ಕಂಟಿನ್ಯೂಟಿ ಸಿಕ್ಕಿದೆ. ಅದೇ ಮನೋಭಾವನೆ ಇರುವ ಇನ್ನೊಬ್ಬರು ಬಿಷಪರು ಬಂದಿದ್ದಾರೆ. ಆದ್ದರಿಂದ ನಾವು ಎಲ್ಲರೂ ವಿ ಆರ್ ಲುಕಿಂಗ್ ಫಾರ್ವರ್ಡ್ ವಿತ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್. ಈ ಹೊಸ ಬಿಷಪ್ ಕೂಡ ಒಂದು ನಮ್ಮ ಇಡೀ ಕಮ್ಯುನಿಟಿಯನ್ನು ಪರಿವರ್ತನೆ ಮಾಡ್ತಾರೆ ಅಂತ ಹೇಳಿ. ಸರ್, ಹೊಸ ಬಿಷಪ್ ತಾವು ಉದ್ಯಮಿಯಾಗಿ ಏನು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀರಿ? ಖಂಡಿತವಾಗಿ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದನ್ನ ಮೊನ್ಸಿಂಜರ್ ಡಾಕ್ಟರ್ ಲೆಸ್ಲಿ ಸಿ ಡಿಸೋಜರ್ ಅವರಿಗೆ. ನಿಜವಾಗಲೂ ಇದೊಂದು ನಮ್ಮ ಭಾಗ್ಯ. ಒಂದು ನಮ್ಮವರೇ, ನಮ್ಮ ಉಡುಪಿ ಜಿಲ್ಲೆಯವರೇ ಆದ ಇವರು ಈ ಧರ್ಮಾಧ್ಯಕ್ಷರಾಗಿ ನಮಗೆ ಸಿಕ್ಕಿರುವುದು ಒಂದು ದೊಡ್ಡ ಭಾಗ್ಯ. ಖಂಡಿತವಾಗಿ ಇವರ ಮುಂದಾಳತ್ವದಲ್ಲಿ ನಮ್ಮ ಕ್ರೈಸ್ತ ಸಮುದಾಯವು ಉತ್ತಮವಾಗಿ ಬೆಳೆಯಲಿದೆ ಅನ್ನುವ ಒಂದು ಭರವಸೆ ನನಗಿದೆ. ಸಾಮಾನ್ಯವಾಗಿ ನಮ್ಮ ಕುಟುಂಬದ ಮಕ್ಕಳು ಎಜುಕೇಷನ್ ಪಡೀತಾರೆ, ಆಮೇಲೆ ವಿದೇಶಕ್ಕೆ ಹೋಗ್ತಾರೆ. ಈಗ ವಿದೇಶದಲ್ಲಿ ಏನೆಲ್ಲ ಆಗ್ತದೆ, ಸಾಕಷ್ಟು ಮಂದಿ ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ನಮ್ಮ ಯುವಕರಿಗೆ ಅದು ಜಾತಿ ಭೇದ ಎಣಿಸದೆ ಕೆಲಸವನ್ನು ಕೊಟ್ಟು ಬ್ಯಾಂಕಿಂಗ್ ಕ್ಷೇತ್ರವನ್ನು ಗಟ್ಟಿಗೊಳಿಸಿದ್ದಾರೆ. ಅಂದರೆ ಉದ್ಯಮಿಗಳು ಮುಂದಕ್ಕೆ ಬರಬೇಕು. ಆರ್ಥಿಕವಾಗಿ ಅಷ್ಟು ಸುದೃಢವಿಲ್ಲ ನಮ್ಮ ಧರ್ಮ ಪ್ರಾಂತ್ಯ. ಸೊ ನಿಮ್ಮಂಥ ಉದ್ಯಮಿಗಳಿಗೆ ಧರ್ಮ ಪ್ರಾಂತ್ಯದ ಹೊಸ ಬಿಷಪರು ಯಾವ ರೀತಿಯಲ್ಲೆಲ್ಲ ಸಹಕಾರವನ್ನು ತಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ? ಖಂಡಿತವಾಗಿ ಅವರು ಯಾವಾಗ ಉಡುಪಿಯ ಧರ್ಮಾಧ್ಯಕ್ಷರಾಗಿ ನಿಯುಕ್ತಿಗೊಂಡಾಗ ಅವರನ್ನು ನಾವು ಇಡೀ ನಮ್ಮ ಆಡಳಿತ ಮಂಡಳಿ ಅವರ ಶಿರ್ವ ಚರ್ಚಿಗೆ ಹೋಗಿ ಅವರನ್ನು ಭೇಟಿಯಾಗಿ ನಾವು ನಮ್ಮ ರೋಸರಿ ಸಂಸ್ಥೆಯಿಂದ ಪ್ರತ್ಯೇಕವಾಗಿ ಯುವಕರಿಗೆ ಅವರ ಎಜುಕೇಷನ್ಗೆ ಆಗಿರ್ಬೋದು ಅಥವಾ ಅವರ ಎಜುಕೇಷನ್ ಮುಗಿದ ತಕ್ಷಣ ಅವರು ಯಾವುದೇ ಒಂದು ಹೊರ ದೇಶಕ್ಕೆ ಅಲ್ಲ, ಈವನು ಬೆಂಗಳೂರಿಗೂ ಮುಂಬೈ ಕೂಡ ಹೋಗಬಾರದು, ಅವರು ಇಲ್ಲೇ ಇದ್ದು ಇಲ್ಲೇ ಒಂದು ನಮ್ಮಲ್ಲಿ ಉದ್ಯೋಗವನ್ನು ಪಡಿಬೇಕು ಅನ್ನುವಂಥ ಹಂಬಲ ನಮ್ಮದಿದೆ. ಈ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಖಂಡಿತವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ ನಮ್ಮದು ಬೈಂದೂರಿಂದ ಕಾರ್ಕಳದವರೆಗೆ 12 ಶಾಖೆಗಳಿದ್ದಾವೆ. ಇನ್ನೂ 10 ಹಲವು ಶಾಖೆಗಳನ್ನು ಮಾಡಿ ಅನೇಕ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ಒಂದು ಹಂಬಲವನ್ನು ನಾವು ಇಟ್ಕೊಂಡಿದ್ದೇವೆ. ಒಟ್ಟಿನಲ್ಲಿ ಐತಿಹಾಸಿಕವು ಪ್ರಥಮವೂ ಆದ ಧರ್ಮಾಧ್ಯಕ್ಷರ ಅಭಿಷೇಕ ಮತ್ತು ದೀಕ್ಷಾರೋಹಣ ಸಮಾರಂಭವು ವಿವಿಧ ಧರ್ಮಗುರುಗಳು, ಭಕ್ತಾದಿಗಳು ಮತ್ತು ಧರ್ಮ ಪ್ರಾಂತ್ಯದ ಪ್ರಮುಖರ ಸೇವಾ ಮನೋಭಾವ, ನಿರಂತರ ಶ್ರಮ ಮತ್ತು ಕಾರ್ಯಯೋಜನೆಯೊಂದಿಗೆ ಬಹಳ ಯಶಸ್ವಿಯಾಯಿತು. ಸಾರ್ವಜನಿಕರಿಗೆ ಸೂಕ್ತ ನೀರಿನ ವ್ಯವಸ್ಥೆ, ತಂಪು ಪಾನೀಯದ ವ್ಯವಸ್ಥೆ ಮತ್ತು ಒಳ್ಳೆಯ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದು ಸಾರ್ವಜನಿಕರನ್ನು ಸಂತೃಪ್ತಗೊಳಿಸಿತು. ಇತಿಹಾಸದ ಪುಟಗಳಲ್ಲಿ ಸೇರಿದ ಕಾರ್ಯಕ್ರಮ ಉಡುಪಿ ಧರ್ಮ ಪ್ರಾಂತ್ಯದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ದಿನವಾಗಿ ಏಪ್ರಿಲ್ 20, 2026 ರೂಪುಗೊಂಡಿತು.
Wishing heartfelt congratulations and best wishes from Most Reverend Dr. Leslie Clifford D'Souza on his episcopal ordination as the new Bishop of the Diocese of Udupi. Best wishes from GSJ Developers, Santikatte, Udupi. Don Bosco English Medium School, Shirwa, Udupi District. ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ವಿನಯ್ ಕುಮಾರ್ ಸೊರಕೆ, ಅಧ್ಯಕ್ಷರು, ಪ್ರಚಾರ ಸಮಿತಿ, ಕೆಪಿಸಿಸಿ, ಮಾಜಿ ಸಚಿವರು ಮತ್ತು ಮಾಜಿ ಸಂಸದರು. ಕರೆಸ್ಪಾಂಡೆಂಟ್, ಪ್ರಿನ್ಸಿಪಲ್, ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ ಅಂಡ್ ಸ್ಟೂಡೆಂಟ್ಸ್, ಕ್ರೈಸ್ಟ್ ಸ್ಕೂಲ್, ಮಣಿಪಾಲ್. ಜೆರೋಮ್ ಸ್ಯಾಂಡ್ರಾ ಬ್ರಿಟೋ ಅಂಡ್ ಫ್ಯಾಮಿಲಿ, ಸಂತಕಟ್ಟೆ. Stephen Fernandez, Rina Arana, Sherwin Fernandez and Charlene Fernandez. ಉಡುಪಿ ಕಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಆಡಳಿತ ಕಚೇರಿ, 1ನೇ ಮಹಡಿ, ಕ್ರಿಸ್ತ ಜ್ಯೋತಿ ಕಾಂಪ್ಲೆಕ್ಸ್, ಕೆಎಂ ಮಾರ್ಗ, ಉಡುಪಿ. ನ್ಯೂ ಸ್ಟಾರ್ ಬ್ರಾಸ್ ಬ್ಯಾಂಡ್, ಉಪ್ಪಿನಕೋಟೆ, ಬ್ರಹ್ಮಾವರ. Richard and Anita D'Souza and family, Pangala, Shankarpura. The late Francis Meneges and family, Brahmawar.